ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳು, ಇನ್ನೇನು ಕೊನೆ ಕ್ಷಣದ ತಯಾರಿ ಅಂತಾನೆ ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನಿಮ್ ಜೊತೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮ್ಯಾಥ್ಸ್ ನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳಿರ್ತಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತೀನಿ. ಅದೇ ವಿದ್ಯಾರ್ಥಿಗಳಿಗೆ ನಿಮ್ಗೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಸರಸ್ವತಿ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಗೋಕಾಕ್ನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ನವೋದಯ, ಮುರಾರ್ಜಿ, ಸೈನಿಕ, ಆದರ್ಶ, ಆಳ್ವಾಸ, ಕಿತ್ತೂರು ಸೈನಿಕ ಮತ್ತೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ತರಬೇತಿಯನ್ನ ಪಡೆಯುವಂತಹ ವಿದ್ಯಾರ್ಥಿಗಳಿಗಾಗಿ ನಾವು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳನ್ನ ಮತ್ತೆ ರೆಗ್ಯುಲರ್ ಅಡ್ಮಿಷನ್ಸ್ ಗಳನ್ನ ಪ್ರಾರಂಭ ಮಾಡಿದೀವಿ. ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ನೀವೇನಾದ್ರೂ ತರಗತಿಗಳು ಬೇಕಾಗಿದ್ರೆ ವಸತಿ ಸಹಿತ ಮತ್ತು ವಸತಿ ರಹಿತ ಏನಿರ್ತಾವ ಅಂತಂದ್ರ ಅಡ್ಮಿಷನ್ಸ್ ಗಳು ಸ್ಟಾರ್ಟ್ ಅದಾವ. ನಿಮ್ಮ ಸೀಟನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಕೆಲವೇ ಸೀಟ್ಗಳು ಮಾತ್ರ ಇರ್ತಾವ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಬೇಗ ನಿಮ್ ಸೀಟನ್ನ ಕನ್ಫರ್ಮ್ ಮಾಡ್ಕೋ ಸಲುವಾಗಿ ನೀವೇನ್ ಮಾಡ್ರಿ, ಬೇಗ ಅಡ್ಮಿಷನ್ಸ್ ಅನ್ನ ತಗೊಳ್ರಿ. ನಮ್ಮ ಇನ್ಸ್ಟಿಟ್ಯೂಟ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಬೇಸಿಗೆ ಶಿಬಿರದಲ್ಲಿ ಅಡ್ಮಿಷನ್ಸ್ ಅನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕರಾಟೆ ಕ್ಲಾಸ್ ಆಗಿರ್ಬೋದು, ಯೋಗ ಕ್ಲಾಸ್ ಆಗಿರ್ಬೋದು, ಮತ್ತೆ ಸಂಗೀತ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ನ ಉಚಿತವಾಗಿ ಕೊಡ್ತಾ ಇದೀವಿ. ಅದರ ಸದುಪಯೋಗವನ್ನ ಎಲ್ಲರೂ ವಿದ್ಯಾರ್ಥಿಗಳನ್ನು ಪಡೆದುಕೊಡ್ರಿ ಅಂತ ಹೇಳ್ತೀನಿ. LKG ಇಂದ ಅಂದ್ರೆ ಬೇಸಿಗೆ ಶಿಬಿರ ಎಲ್ಲಿಂದ ಇರತ್ತಪ್ಪ ಅಂತಂದ್ರೆ LKG ಇಂದ ಹಿಡಿದುಕೊಂಡು ಅಪ್ ಟು 8th ಮಟನು ಏನಿರ್ತದ ಅಂತಂದ್ರೆ ನಮ್ಮಲ್ಲಿ ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಗಳು ಸ್ಟಾರ್ಟ್ ಅದ. ಓಕೆ, ನೆಕ್ಸ್ಟ್ ಹಾಗಾದ್ರ ಅದೇ ರೀತಿಯಾಗಿ ಏನ್ ಮಾಡಿದೀವಿ ಅಂತಂದ್ರೆ ನಮ್ಮ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆನ ಕೂಡ ನಾವು ಹಮ್ಮಿಕೊಂಡಿದೀವಿ. ಯಾವಾಗಿರ್ತದ ಅಂತಂದ್ರ ಇದೇ ಒಂದು ಮಾರ್ಚ್ 22ನೇ ತಾರೀಕು ಏನಿರ್ತದ ಅಂತಂದ್ರ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆ ಇರ್ತದ. 22/3/2020 ಏನಿರ್ತದ ಅಂತಂದ್ರ ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆನ ಯಾರೆಲ್ಲ ಬರೀಬಹುದು ಅಂತಂದ್ರ ಫಾರ್ 3rd and 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಈಗ ಯಾರೆಲ್ಲ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದೀರಲ್ಲ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಅರ್ಹರಿರ್ತೀರಾ. ಈ ಒಂದು ಪರೀಕ್ಷೆಯನ್ನ ಬರಿಬೇಕು ಅಂತಂದ್ರ ಯಾವಾರ ಇರ್ತದ ಅಂತಂದ್ರ ರವಿವಾರ ಇರ್ತದ. ರವಿವಾರ ಸಮಯ ಬೆಳಿಗ್ಗೆ ಎಷ್ಟು ಗಂಟೆಗೆ ಇರ್ತದ ಅಂತಂದ್ರ 11 ಗಂಟೆಗೆ ಎಕ್ಸಾಮ್ ಇರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮ್ ಎಲ್ಲಿ ನಡೀತದ ಅಂತಂದ್ರ ಪರೀಕ್ಷೆ ನಡೆಯುವ ಸ್ಥಳ ಪರಿಶ್ರಮ ಕೋಚಿಂಗ್ ಕ್ಲಾಸಸ್ ಗೋಕಾಕ್ ಹಾಗೂ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ನಲ್ಲಿ ನಡೀತದ. ನಿಮ್ಗೆ ಯಾರಿಗೆಲ್ಲ ಎಕ್ಸಾಮ್ ಬರಿಬೇಕು, ಪ್ರೈಸಸ್ ಗಳನ್ನ ಗೆಲ್ಬೇಕು ಅನ್ನೋಂತ ಆಸೆ ಐತಲ್ಲ ಅವ್ರ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಪರೀಕ್ಷೆಯನ್ನ ಬರೀರಿ, ಬಹುಮಾನವನ್ನ ಗೆಲ್ರಿ. ಮತ್ತೇನಾದ್ರೂ ಉಚಿತ ನಿಮಗೇನಾದ್ರೂ 1 ವರ್ಷದ ಪೂರ್ಣಾವಧಿ 1 ವರ್ಷದ ಕೋಚಿಂಗ್ ಏನಾದ್ರೂ ನಿಮಗೆ ಬೇಕಾಗಿದ್ರೆ ಈ ಒಂದು ಎಕ್ಸಾಮ್ಗೆ ನೀವು ಅಟೆಂಡ್ ಆಗ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರ ಮುಂದೆ ನೀವು ನಾಳೆ ಬರೆದಿರ್ತಕ್ಕಂತಹ ಎಕ್ಸಾಮ್ ನಲ್ಲಿ 1/3/2026 ನೀವು ಬರೆದಿರ್ತಕ್ಕಂತಹ ಎಕ್ಸಾಮ್ ನ ಒಂದು ಕೀ ಉತ್ತರಗಳನ್ನ ಏನ್ ಮಾಡ್ತೀವಿ ಅಂತಂದ್ರ ಇದೇ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರ ನಿಮಗೆ ನಾಳೆ ಮಧ್ಯಾಹ್ನ ನಾವು ತಿಳಿಸ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಏನಾದ್ರೂ ಕೀ ಉತ್ತರಗಳು ಬೇಕಾಗಿದ್ರೆ ಇವತ್ತೇ ಏನ್ ಮಾಡ್ರಿ ಅಂತಂದ್ರ ನಮ್ಮ ಪರಿಶ್ರಮ ಕೋಚಿಂಗ್ ಸೆಂಟರ್ಗೆ ನೀವೇನ್ ಮಾಡ್ರಿ, ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವೇನ್ ಮಾಡ್ರಿ ಅಂತಂದ್ರ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾಳೆ ನಿಮಗೆ ಏನ್ ಮಾಡ್ತೀವಿ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ, ಸರಿಯಾಗಿರ್ತಕ್ಕಂತಹ ನಿಮ್ ರಿಸಲ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹಾಗಾಗಿ ಕೀ ಉತ್ತರಗಳಿಗಾಗಿ ಏನ್ ಮಾಡ್ರಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿ ಟ್ಯಾಲೆಂಟ್ ಎಕ್ಸಾಮ್ಗೆ ಯಾರೆಲ್ಲ ಬರಿಬೇಕು ಅಂತ ಅನ್ಕೊಂಡಿದೀರಾ, ನಿಮ್ಮ ಒಂದು ವಿದ್ಯಾರ್ಥಿಯ ಹೆಸರು, ಫೋಟೋ, SATS ನಂಬರ್ ಇದನ್ನ ಕಳಿಸೋ ಮುಖಾಂತರ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಕಳಿಸೋ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಆಗಿರ್ತದ ಅಂತಂದ್ರೆ ಕಡ್ಡಾಯವಾಗಿರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಇದನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರ ಸಂಪೂರ್ಣವಾಗಿ ತಿಳಿತಾ ಹೋಗ್ರಿ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ನೋಡೋಣ ಅಂತ ಹೇಳಿದೆ, ಮ್ಯಾಥ್ಸ್ ಅಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ ಅಂತ ಹೇಳಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನದಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಇವತ್ತು ಮುರಾರ್ಜಿ ಕ್ಲಾಸ್ ಅಷ್ಟೇ ಅಲ್ಲ, ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರ ಆದರ್ಶ ಕ್ಲಾಸ್ ಗಳನ್ನು ಕೂಡ ನಾಳೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಆದರ್ಶ ಶಾಲೆಗೆ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕಿದೀರಾ ಅವ್ರು ನಾಳೆಯಿಂದಾನೇ ಜಾಯ್ನ್ ಆಗಿ. ಯಾಕಂದ್ರೆ ಹಲವಾರು ವಿದ್ಯಾರ್ಥಿಗಳು ಹೇಳ್ತಿದ್ರಿ ನಮಗೆ ಇಲ್ಲಿವರೆಗೂ ನಿಮ್ ಕ್ಲಾಸ್ ಗಳು ಗೊತ್ತಿರ್ಲಿಲ್ಲ, ಅದಕ್ಕಾಗಿ ನಾವು ಇವಾಗ ಕ್ಲಾಸ್ ನೋಡ್ತಾ ಇದೀವಿ, 1 ವೀಕ್ ಆಯ್ತು ಅಂತ ಹೇಳ್ತಿದ್ರಿ. ಆ ವಿದ್ಯಾರ್ಥಿಗಳಿಗೆ ಡೋಂಟ್ ಮಿಸ್ ಮಾಡ್ಕೋಬೇಡ್ರಿ. ಯಾಕಂತಂದ್ರ ಇಲ್ಲಿ ನಮಗ ಇನ್ನು ಮುರಾರ್ಜಿ ನೀವೇನ ನೋಡ್ತಿದ್ರಲ್ಲ ಕ್ಲಾಸ್ಗಳು, ಅದೇ ರೀತಿಯಾಗಿ ಆದರ್ಶ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಿದ್ದು ಅನ್ನೋದನ್ನ ಏನ್ ಮಾಡ್ತೀವಿ ಅಂತಂದ್ರ ಪ್ರತಿಯೊಂದು ವಿಡಿಯೋ ಕ್ಲಾಸ್ ಮುಖಾಂತರ ನಾವು ಪ್ರತಿದಿನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಯಾವೆಲ್ಲ ಗೌರ್ಮೆಂಟ್ಸ್ ಎಕ್ಸಾಮ್ಸ್ ನಡೀತಾ ಇದಾವಲ್ಲ ಇವಾಗ ಮುರಾರ್ಜಿ, ಆದರ್ಶ, ಇವೆಲ್ಲ ಇದರ ಕೀ ಉತ್ತರಗಳನ್ನು ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ತಿಳಿಸ್ತಾ ಇರ್ತೀವಿ. ಹಾಗೆ ಏನ್ ಮಾಡ್ರಿ ಅಂತಂದ್ರೆ ನೋಡ್ತಾ ಹೋಗ್ರಿ. ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನೈತಿ ಅಂತೇಳಿ ನೋಡ್ರಿ, ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೊದಲನೇ ಪ್ರಶ್ನೆ, ಈ ಕೆಳಗಿನ ತ್ರಿಭುಜವು ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಕೇಳಿದಾರ.
ಹಾಗಾದ್ರ ದ ಫಾಲೋವಿಂಗ್ ಟ್ರಯಾಂಗಲ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸಮಬಾಹು ತ್ರಿಭುಜ ಆಗ್ತದನೋ, ಅಸಮಬಾಹು ತ್ರಿಭುಜ ಆಗ್ತದನೋ, ಅಥವಾ ಸಮದ್ವಿಬಾಹು ತ್ರಿಭುಜ ಆಗ್ತದನೋ, ಅಥವಾ ಲಂಬಕೋಣ ತ್ರಿಭುಜ ಆಗ್ತದನೋ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗ್ ಕೊಟ್ಟಿರೋ ತ್ರಿಭುಜದಲ್ಲಿ ಈ ಒಂದು ಬಾಹು 2 ಸೆಂಟಿಮೀಟರ್ ಅದ, ಈ ಒಂದು ಬಾಹುನ 2 ಸೆಂಟಿಮೀಟರ್ ಅದ. ಈ ಒಂದು ಬಾಹು ಏನಾಗ್ಯದ ಅಂತಂದ್ರೆ ನಮಗ 1.5 ಸೆಂಟಿಮೀಟರ್ ಅದ. ಹಾಗಾಗಿ ಇಲ್ಲಿ ಎರಡೂ ಬಾಹುಗಳು ಸಮ ಇರೋದ್ರಿಂದ ಒಂದು ಬಾಹು ಬೇರೆ ಅಳತೆಯನ್ನ ಹೊಂದಿರೋದ್ರಿಂದ ನಮಗೆ ಏನಾಗ್ತದ ಅಂತಂದ್ರ ಈ ಎರಡು ಬಾಹುಗಳು ಸಮ ಇರೋದ್ರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜ. ದ್ವಿ ಅಂತಂದ್ರೆ ಏನ್ರಿ? ಸಮದ್ವಿ. ದ್ವಿ ಅಂತಂದ್ರೆ ಎರಡು. ಐಸೋಸ್ಕೇಲ್ ಟ್ರೈಯಾಂಗಲ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ನೋಡ್ರಿ, ಅಸಮಬಾಹು ತ್ರಿಭುಜ ಅಂತಂದ್ರೆ ಏನು? ಮೂರು ತ್ರಿಭುಜದ ಬಾಹುಗಳು ಏನಾಗಿರ್ಬೇಕು? ಬೇರೆ ಬೇರೆ ಇರ್ಬೇಕು. ಇದು ಬೇರೆನೇ ಇರ್ಬೇಕು, ಇದು ಬೇರೆನೇ ಇರ್ಬೇಕು, ಇದು ಬೇರೆನೇ ಇರ್ಬೇಕು ನಮಗ್. ಅದು ಏನಂತಂದ್ರ ಇಲ್ಲಿ ನಮಗ ಇದಕ್ಕೆ ಅಸಮಬಾಹು ತ್ರಿಭುಜ ಅಂತೇಳಿ ಕರಿತೀವಿ. ಆಮೇಲೆ ಸಮಬಾಹು ತ್ರಿಭುಜ ಅಂತಂದ್ರ ನಮಗ ತ್ರಿಭುಜದ ಮೂರು ಬಾಹುಗಳ ಅಳತೆ ಸೇಮ್ ಆಗಿರ್ಬೇಕು. ತ್ರಿಭುಜದ ಮೂರು ಬಾಹುಗಳ ಅಳತೆ ಸೇಮ್ ಆಗಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಸಮಬಾಹು ತ್ರಿಭುಜ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನು ಲಂಬಕೋಣ ತ್ರಿಭುಜ ಅಂತಂದ್ರೆ ಇಲ್ಲಿ ನೋಡ್ರಿ, ಲಂಬಕೋಣ ತ್ರಿಭುಜ ಅಂತಂದ್ರ ಆ ಒಂದು ತ್ರಿಭುಜ ಲಂಬ ಕೋನವನ್ನ ಉಂಟು ಮಾಡಿತ್ತು, 90 ಡಿಗ್ರಿಯನ್ನ ಉಂಟು ಮಾಡಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಲಂಬಕೋಣ ತ್ರಿಭುಜ ಅಂತೇಳಿ ಕೂಡ ಕರಿತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಚಾಪ್ಟರ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಬರುವಂತ ಸಾಧ್ಯತೆ ಐತಿ. ನೀವೇನ್ ಮಾಡ್ರಿ ಅಂತಂದ್ರ ಸರಿಯಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅಥವಾ ನಿಮಗೇನ್ ಕೇಳ್ಬೋದು, ಇಲ್ಲಿ ಕೋನಗಳನ್ನ ಕೊಡ್ತಾರ. ಇಲ್ಲಿ 60 ಡಿಗ್ರಿ ಅದ, ಇಲ್ಲಿ 60 ಡಿಗ್ರಿ ಅದ. ಹಾಗಾದ್ರೆ ಈ ಕೋನದ ಅಳತೆ ಎಕ್ಸ್ ಎಷ್ಟ್ ಆಗ್ತೈತಿ ಅಂತೇಳಿ ಕೇಳ್ತಾರ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತ ಕೇಳಿದಾಗ ನಮಗ 180 ಡಿಗ್ರಿ ಇರ್ತದ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು ಅಂತಂದ್ರ 180 ಡಿಗ್ರಿ ಇರ್ತದ. ಆ 180ರೊಳಗ 60 ಮಾಡ್ರಿ ಎಷ್ಟಾಗ್ತತಿ? 120 ಮೈನಸ್ ಮಾಡ್ರ ನಮಗ ಈ ಒಂದು ತ್ರಿಭುಜದ ಅಳತೆ ಗೊತ್ತಾಗ್ತದ. ಎಷ್ಟಂತಂದ್ರ ಮತ್ತೆ ಎಷ್ಟು ಉಳಿತದ್ರಿ? ಇಲ್ಲಿ 60 ಡಿಗ್ರಿ ಉಳಿತದ. ಹಾಗಾದ್ರೆ ಈ ಎಕ್ಸ್ ನ ಬೆಲೆ ಎಷ್ಟಾಗಿರ್ತದ? 60 ಡಿಗ್ರಿ ಆಗಿರ್ತದ. ಓಕೆ, ಅದೇ ರೀತಿ ಏನ್ ಕೇಳ್ತಾರ ಅಂತಂದ್ರ ನಿಮಗ ಈ ತ್ರಿಭುಜದ ಮೇಲೆ ಕ್ವಶನ್ ಬಂದಿತ್ತು ಅಂತಂದ್ರ ಏನ್ ಕೇಳ್ತಾರ ಅಂತಂದ್ರ ತ್ರಿಭುಜದ ಸುತ್ತಳತೆಯನ್ನ ಕೇಳ್ಬೋದು. ತ್ರಿಭುಜದ ಸುತ್ತಳತೆ ಈಕ್ವಲ್ ಟು ಏನಪ್ಪಾ ಅಂತಂದ್ರ ನಮಗ ಪಾದ ಇಂಟು ಎತ್ತರ ಅಥವಾ ಮೂರು ಬಾಹುಗಳ ಮೊತ್ತ. ಸುತ್ತಳತೆ ಅಂದ್ರ ಮೂರು ಬಾಹುಗಳ ಮೊತ್ತವನ್ನ ಮಾಡ್ಬೇಕು. ಮೂರು ಬಾಹುಗಳ ಮೊತ್ತ ಅಂತಂದ್ರ ಇಲ್ಲಿ ನೋಡ್ರಿ, ಇದು 2 ಸೆಂಟಿಮೀಟರ್ ಅದ, ಇದು 2 ಸೆಂಟಿಮೀಟರ್ ಅದ, ಇದು 1.5 ಸೆಂಟಿಮೀಟರ್ ಅದ ಅಂತಂದ್ರ ಇಲ್ಲಿ ನಮಗ 2 2 4 4 1 5 5.5 ಸೆಂಟಿಮೀಟರ್ ಅಂತೇಳಿ ಆಗ್ತದ. ಓಕೆ, ಸುತ್ತಳತೆಯನ್ನ ಕೇಳಿದಾಗ ಏನು? ಮೂರು ಬಾಹುಗಳ ಮೊತ್ತವನ್ನ ಮಾಡ್ಬೇಕು. ಸರಿಯಾಗಿ ನೋಡ್ತಾ ಹೋಗ್ರಿ. ತ್ರಿಭುಜದ ಮೇಲೆ ಯಾವುದೇ ಕ್ವಶನ್ಸ್ ಬಂದ್ರ ಇಷ್ಟ ಮಾತ್ರ ಬಿಟ್ಟು ಬೇರೆ ಯಾವ್ದು ನಮ್ಮ ಕ್ವಶನ್ಸ್ ಗಳನ್ನ ಕೇಳಲ್ಲ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನಮಗ್ ತ್ರಿಭುಜದ ಸುತ್ತಳತೆ ಅಂದ್ರೆ ಏನ? ಮೂರು ಬಾಹುಗಳ ಮೊತ್ತ ಮಾಡ್ಬೇಕು. ಈ ಬಹುದು ಈ ಮೂರು ಬಾಹುಗಳ ಮೊತ್ತವನ್ನ ಮಾಡ್ಬೇಕು. ನಮಗೇನಾದ್ರೂ ತ್ರಿಭುಜದ ವಿಸ್ತೀರ್ಣ ಕೇಳಿದ್ರು ಅಂತಂದ್ರ ಇಲ್ಲೇನ್ರಿ, ತ್ರಿಭುಜದ ವಿಸ್ತೀರ್ಣ ಏನಾದ್ರೂ ಕೇಳಿದ್ರು ಅಂತಂದ್ರ ಏನ್ ಬರ್ತದ ಅಂತಂದ್ರ 1/2 ಇಂಟು ಪಾದ ಇಂಟು ಎತ್ತರ ಅಂತೇಳಿ ಬರ್ತದ. ಓಕೆ, ಪಾದ ಇಂಟು ಎತ್ತರ ಅಂತೇಳಿ ಬರ್ತದ. ಇಲ್ಲಿ ನಮಗ್ ಪಾದ ಎಷ್ಟು ಕೊಟ್ಟಿರ್ತಾರ, ಎತ್ತರ ಎಷ್ಟು ಕೊಟ್ಟಿರ್ತಾರ ಹಚ್ಕೋಬೇಕು. 1/2 ಹಚ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಎತ್ತರ 2 ಐತಿ, ಆಮೇಲೆ ಪಾದನು 2 ಇತ್ತು ಅಂತಂದ್ರೆ ಹಿಂಗ್ ಹಚ್ಕೋಬೇಕು. 2 ಒಂದ್ಲೆ ಇಲ್ಲಿ 1 ಉಳಿತು. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟು ಅಂತಂದ್ರೆ 2 ಚದರ್. ಇಲ್ಲಿ ಏನ್ ಕೊಟ್ಟಾರ ನಮಗ? ಇಲ್ಲಿ ಸೆಂಟಿಮೀಟರ್ ಕೊಟ್ಟಾರ, ಸೆಂಟಿಮೀಟರ್ ನಲ್ಲಿ ಇಡ್ಬೇಕು. ಓಕೆ, ಹಾಗಾದ್ರ ಇಲ್ಲಿ ನಮಗ್ ಏನ್ ಗೊತ್ತಾಯ್ತು ಈಗ ಅಂತಂದ್ರ ತ್ರಿಭುಜದ ವಿಸ್ತೀರ್ಣ ಗೊತ್ತಾಯ್ತು, ತ್ರಿಭುಜದ ಸುತ್ತಳತೆ ಗೊತ್ತಾಯ್ತು, ತ್ರಿಭುಜದ ಪ್ರಕಾರಗಳು ಗೊತ್ತಾದ ನಮಗ್. ಓಕೆ, ಹಾಗಾದ್ರ ಈ ಒಂದು ತ್ರಿಭುಜದ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಗಳು ಬಂದ್ರು ಕೂಡ ಇದನ್ನ ಬಿಟ್ಟು ಬೇರೆ ಯಾವ ಕ್ವಶನ್ಸ್ ನಿಮಗೆ ಕೇಳಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ ಅಂತೇಳಿ ಬರ್ತದ. ಆಮೇಲೆ ತ್ರಿಭುಜದ ಸುತ್ತಳತೆಯನ್ನ ಕೇಳಿದಾಗ ಇಲ್ಲಿ ಏನ್ ಬರ್ತದ? ಮೂರು ಬಾಹುಗಳ ಮೊತ್ತ ಅಂತೇಳಿ ಬರ್ತದ. ಓಕೆ, ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೊಳ್ತಿದೀನಿ. ಯಾರ್ಯಾರಿಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ ಕಮೆಂಟ್ ಪೂರ್ವಕ ನನಗ ಎಸ್ ಅಂತೇಳಿ ಕಮೆಂಟ್ ಮಾಡ್ರಿ. ನಾಳೆ ಏನ್ ಮಾಡ್ತೀವಿ ಅಂತಂದ್ರೆ ನಾಳಿನ ಒಂದು ಎಕ್ಸಾಮ್ ನ ಕೀ ಉತ್ತರಗಳನ್ನ ಕೂಡ ನಿಮ್ ಎಕ್ಸಾಮ್ ಮುಗಿದ ತಕ್ಷಣ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. 3 kg 200 ಗ್ರಾಮ್ಗಳನ್ನ ಗ್ರಾಮ್ಗಳಲ್ಲಿ ಬರೆದಾಗ 3 kg 200 ಗ್ರಾಮ್ಸ್ ಅನ್ನ ಗ್ರಾಮ್ಗಳಲ್ಲಿ ಬರೆದಾಗ ಏನಾಗ್ತದ ಅಂತಂದ್ರ ನಮಗ 3 kg 1 kgಗೆ ಎಷ್ಟು ಗ್ರಾಮ್ಸ್ ಇರ್ತಾವ? 1 kgಗೆ ಎಷ್ಟು ಗ್ರಾಮ್ಸ್ ಇರ್ತಾವ? ನಮಗ 1000 ಗ್ರಾಮ್ಸ್ ಇರ್ತಾವ. ಓಕೆ, 1000 ಗ್ರಾಮ್ಸ್ ಇರ್ತಾವ. ಹಾಗಾಗಿ ಇನ್ನು 3 kg ಅಂತಂದ್ರ 3000 ಆಯ್ತು. ಮ್ಯಾಲಿಂದು
ಪ್ಲಸ್ ಇದು 200 ಅಂತಂದ್ರ 200 ಆಯ್ತು. ಹಾಗಾದ್ರ 3200 ಗ್ರಾಮ್ಸ್ ಅಂತ ಹೇಳಿ ಬರ್ತದ. ಹಾಗಾದ್ರೆ ನಮ್ಗೆ ಆಪ್ಷನ್ ಒಳಗೆ ಎಲ್ಲೈತ್ರಿ? ಆಪ್ಷನ್ ಎ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇದ್ರಿ. ಓಕೆ, ನಾಳೆ ಯಾರೆಲ್ಲ ಕೀ ಉತ್ತರಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಿರಲ್ಲ ಅವ್ರು ಏನ್ ಮಾಡ್ರಿ, ಈಗಿನ ಲೈಕ್ ಬಟನ್ ಕೊಡ್ರಿ, ಕೀ ಆನ್ಸರ್ ಅಂತೇಳಿ ಮೆಸೇಜ್ ಮಾಡ್ರಿ. ಓಕೆ, ಕಮೆಂಟ್ ಮೂಲಕ ಕೀ ಆನ್ಸರ್ ಅಂತೇಳಿ ನಮ್ಗೆ ಮೆಸೇಜ್ ಮಾಡ್ರಿ. ಓಕೆ, ನೆಕ್ಸ್ಟ್, ಈ ಕೆಳಗಿನ ವೃತ್ತದಲ್ಲಿ ಕರ್ಡ್ ಫೈಂಡ್ ದಿ ಫಾಲೋವಿಂಗ್ ಸರ್ಕಲ್ ಅಂತಂದ್ರೆ ಇಲ್ಲಿ ನೋಡಿ ಜಾ ಅನ್ನ ಕೇಳಿದಾರ. ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ಸರಿ ಈ ಒಂದು ಪ್ರಶ್ನೆಯನ್ನ ತಗೊಂಡ್ ಹೇಳಿದೀನಿ. ಹಾಗೂ ಲಾಸ್ಟ್ ಮೂಮೆಂಟ್ ನಾನು ಏನ್ ಹೇಳ್ತೀನಿ ನೋಡಿ, ವೃತ್ತದ ಮೇಲೆ ಯಾವ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತಂದ್ರ ಈ ಒಂದು ವೃತ್ತದಲ್ಲಿರುವ ನಮ್ಗೇನ್ ಕೇಳ್ಬೋದು? ತ್ರಿಜ್ಯ ಕೇಳ್ಬೋದು, ಹೌದಾ? ಆಮೇಲೆ ಏನ್ ಕೇಳ್ತಾರ? ಜಾ ಅನ್ನ ಕೇಳ್ತಾರ. ಆಮೇಲೆ ವ್ಯಾಸವನ್ನ ಕೇಳ್ತಾರ. ಓಕೆ, ಅಥವಾ ವೃತ್ತ ಕೇಂದ್ರವನ್ನ ಕೇಳ್ತಾರ. ವೃತ್ತ ಕೇಂದ್ರ ಅದು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಕೇಳಿದ್ರು ಕೂಡ ಏನ್ ಕೇಳ್ತಾರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ತ್ರಿಜ್ಯ ಯಾವ್ಯಾವ ಅಂತಂದ್ರೆ ಇಲ್ಲಿ ವೃತ್ತ ಕೇಂದ್ರ ಮತ್ತು ಇಲ್ಲಿ ವೃತ್ತಕ್ಕೆ ಇರುವ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ತ್ರಿಜ್ಯ ಅಂತ ಕರಿತೀವಿ. OC, ಆಮೇಲೆ OM, ಆಮೇಲೆ OD, ಹೌದಾ? ಇವೇನಂತಂದ್ರೆ ತ್ರಿಜ್ಯಗಳು. ಇಲ್ಲಿ ಜಾ ಏನಾಗ್ತದ ಅಂತಂದ್ರೆ AB ಆಗ್ತದ. ನೆಕ್ಸ್ಟ್ ನಮಗ ವ್ಯಾಸ ಏನಾಗ್ತದ ಅಂತಂದ್ರ DC ಆಗ್ತದ. ಇಲ್ಲಿಂದ ಇಲ್ಲಿವರೆಗೂ ಏನಂತಂದ್ರ DC ಆಗ್ತದ. ನೆಕ್ಸ್ಟ್ ವೃತ್ತ ಕೇಂದ್ರ O ಅಂತೇಳಿ ಕೊಟ್ಟಿದಾರ. ಹಾಗಾದ್ರ ನನಗಿಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರಪ್ಪ ಅಂತಂದ್ರ ಒಂದು ತ್ರಿಜ್ಯ 2 ಸೆಂಟಿಮೀಟರ್ ಆದ್ರ ಅದರ ವ್ಯಾಸ ಎಷ್ಟಾಗಿರ್ತದ ಅಂತೇಳಿ ಕೇಳ್ತಾರ. ಅದರ ವ್ಯಾಸ ಅದರ 2ರಷ್ಟು ಇರ್ತದ. 2ರಷ್ಟು ಇರ್ತದ ಅಂತಂದ್ರ ಅದಕ್ಕೆ ಡಬಲ್ ಆಗಿರ್ತದ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಏನಂತಂದ್ರ ಇಲ್ಲಿ ತ್ರಿಜ್ಯ ಎಷ್ಟಿರ್ತದಲ್ಲ ಅದ್ರ 2ರಷ್ಟು ಏನಾಗಿರ್ತದ ಅಂತಂದ್ರ ವ್ಯಾಸ ಆಗಿರ್ತದ. ಹಾಗಾದ್ರೆ ನೋಡ್ರಿ, ಇಲ್ಲಿ ಇದು 2 ಸೆಂಟಿಮೀಟರ್ ಆಗಿತ್ತಂತಂದ್ರ ಇದು 2 ಸೆಂಟಿಮೀಟರ್ ಇರ್ತೈತಿ. ಎಷ್ಟು ಸೆಂಟಿಮೀಟರ್ ಆಯ್ತು? ಟೋಟಲ್ 4 ಸೆಂಟಿಮೀಟರ್ ಆತ್ ನಮಗ ಅಂತಂದ್ರ ಅದಕ್ಕ ಅದು ಡಬಲ್ ಆಗ್ತದ. ಓಕೆ, ಹಾಗಾದ್ರ ಈ ಒಂದು ಪ್ರಶ್ನೆಗಳನ್ನ ಬಿಟ್ಟು ಬೇರೆ ನಿಮ್ಗೆ ಯಾವ ಪ್ರಶ್ನೆನೂ ಕೇಳೋದಿಲ್ಲ. ಅಥವಾ ವ್ಯಾಸ ಕೊಡ್ತಾರ, ಇದ್ರ ತ್ರಿಜ್ಯ ಎಷ್ಟು ಅಂತೇಳಿ ಕೇಳ್ತಾರ. ಈಗ ಫಾರ್ ಎಕ್ಸಾಂಪಲ್ ವ್ಯಾಸ 6 ಸೆಂಟಿಮೀಟರ್ ಕೊಟ್ರು ಅಂತಂದ್ರ, ಇದೇನು ವ್ಯಾಸ ಕೊಟ್ರು ಅಂತಂದ್ರ ಇದ್ರಾಗಿನ್ ತ್ರಿಜ್ಯ ಕಂಡಿಡ್ರಿ ಅಂತಾರ. ಏನ್ ಮನಸ್ ಮಾಡ್ಬೇಕು? ಇದ್ರಾಗಿನ್ ಅರ್ಧ ತೆಗೆದು ಬಿಡ್ಬೇಕು. ಎಷ್ಟು ಸೆಂಟಿಮೀಟರ್ ಬರ್ತದ ಅಂತಂದ್ರ ನಮಗ ಇಲ್ಲಿ ಎಷ್ಟು ಸೆಂಟಿಮೀಟರ್ ಬರ್ತದ ನೋಡ್ರಿ? 3 ಸೆಂಟಿಮೀಟರ್ ಬರ್ತದ. ಓಕೆ, ಇಲ್ಲಿ ನಮಗೆ 2ರಲ್ಲೇ ಡಿವೈಡೆಡ್ ಮಾಡಿದಾಗ 2 ಒಂದ್ಲೆ 2 ಮೂರ್ಲೆ ಅಂತೇಳಿ ಬರ್ತೈತಿ. 3 ಸೆಂಟಿಮೀಟರ್ ಅಂತೇಳಿ ನಮಗ ಬರ್ತದ. ಓಕೆ, ಇಷ್ಟ ಆನ್ಸರು. ಇಷ್ಟು ಕ್ವಶನ್ಗೆ ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಗೊತ್ತಿತ್ತು ಅಂತಂದ್ರ ನಾಳೆ ಒಂದು ಎಕ್ಸಾಮ್ ನಲ್ಲಿ ನೀವು ಖಂಡಿತವಾಗ್ಲು, ಇವತ್ತಿನ ಒಂದು ಎಕ್ಸಾಮ್ ನಲ್ಲಿ ನೀವು ಖಂಡಿತವಾಗ್ಲು ಏನ್ ಮಾಡ್ತೀರಾ ಅಂತಂದ್ರೆ 100% ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಅನ್ನ ಹಾಕ್ತೀರಾ. ಹಾಗಾದ್ರೆ ನೋಡ್ರಿ, ಒಂದು ನೋಟ್ ಪುಸ್ತಕದ ಬೆಲೆ ₹30.25 ಆದರೆ 7 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ದ ಪ್ರೈಸ್ ಆಫ್ 1 ನೋಟ್ ಬುಕ್ ಈಸ್ ₹30.25 ಬಟ್ ದ ಪ್ರೈಸ್ ಆಫ್ 7 ಬುಕ್ಸ್ ಆರ್ ರುಪೀಸ್ ಅಂತ ಕೇಳಿದಾರ. ಹಾಗಾದ್ರೆ ಒಂದು ನೋಟ್ ಬುಕ್ ನ ಬೆಲೆ ಎಷ್ಟೈತಿ? ನಮಗಿಲ್ಲಿ 30.25 ಐತಿ. ಇದ್ರದ 7 ನೋಟ್ ಬುಕ್ ಗಳ ಬೆಲೆಯನ್ನ ಕಂಡುಹಿಡಬೇಕು. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ. ಒಂದ್ರದ್ದು ಕೊಟ್ಟು ಹೆಚ್ಚಿಗಿದ್ ಕೇಳಿರು ಅಂತಂದ್ರೆ ಇಂಟು ಮಾಡ್ಬೇಕು. ಹೆಚ್ಚಿಗಿದ್ ಕೊಟ್ಟು ಒಂದ್ರದ್ ಕೇಳಿರು ಅಂತಂದ್ರ ಭಾಗಾಕಾರ ಮಾಡ್ಬೇಕು. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ, 7 ಐದ್ಲೆ ಎಷ್ಟು? 7 ಐದ್ಲೆ 35, 7 ಎರಡ್ಲೆ 14, 3 17. ಪಾಯಿಂಟ್ ಐತಿ, ಪಾಯಿಂಟ್ ಇಡೋಣ. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ, ಪಾಯಿಂಟ್ ಇಡೋಣ. ಹಾಗಾದ್ರೆ ನಮಗೆ ಇಲ್ಲಿ 7, 5 ಅನ್ನೋದು ಆಪ್ಷನ್ ಒಳಗೆ ಒಂದ ಬಂದೈತಿ. ಹಾಗಾಗಿ ನಮ್ಗ ಆನ್ಸರ್ ಬಿ ಅನ್ನೋದು ಗೊತ್ತಾಗೈತಿ. ಹೌದಾ? ಟ್ರಿಕ್ ಅನ್ನ ಯೂಸ್ ಮಾಡ್ಕೊಡ್ರಿ. 7, 5 ಲಾಸ್ಟಕ್ಕೆ ಏನ್ ಬಂದತ್ತಂದ್ರಿ? 5, 7 ಬಂದದ. ಬಿಡಿ ಸ್ಥಾನದಲ್ಲಿ 5 ಬಂದದ. 10ರ ಸ್ಥಾನದಲ್ಲಿ 7 ಬಂದದ ಅಂತಂದ್ರ ನಮಗೆ ಇಲ್ಲಿ ಆಪ್ಷನ್ ಒಳಗೆ ಇರೋದನ ಇದು ಒಂದ ಆಪ್ಷನ್ ಐತಿ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರ ಡೈರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಅನ್ನ ಹುಡುಕ್ತೀನಿ. ಆಪ್ಷನ್ ಬಿ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ. ನೀವು ಕೂಡ ಇದ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ರಿ. ಟೈಮ್ ಶಾರ್ಟ್ ಆಗಿ ಏನ್ ಮಾಡ್ರಿ ಅಂತಂದ್ರ ಯೂಸ್ ಮಾಡ್ಕೊಂಡು ಮತ್ತೊಂದ್ಸರಿ ಏನ್ ಮಾಡ್ರಿ ಅಂತಂದ್ರ OMR ಅನ್ನ ಮಿಸ್ಟೇಕ್ ಮಾಡೋದಕ್ ಹೋಗ್ಬೇಡ್ರಿ. ಯಾಕಂತಂದ್ರ ನಮಗ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರ OMR ಸೀಟ್ ಅನ್ನ ಈ ರೀತಿ 4 ಪಿಲ್ ಗಳನ್ನ ಕೊಟ್ಟಿರ್ತಾರ. ಕ್ವಶನ್ ನಂಬರ್ ಇರ್ತದ. ಹೌದಾ? ಇಲ್ಲಿ ಕ್ವಶನ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರ. ಆಮೇಲೆ 3ನೇ ಕ್ವಶನ್ ನೋಡ್ರಿ, ಈ ರೀತಿ ಇರ್ತದ. 4ನೇ ಕ್ವಶನ್ಗೂ ಈ ರೀತಿನ ಇರ್ತದ. ಓಕೆ, ನೀವ್ ಏನ್ ಮಾಡ್ರಿ ಅಂತಂದ್ರ ನನಗ್ ಗೊತ್ತಿಲ್ಲ ಅಂತಂದ್ರ ಡೌಟ್ಸ್ ಇತ್ತು ಅಂತಂದ್ರ ಆ ಕ್ವಶನ್ ಅನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಮೇಲೆ ಕೈ ಇಟ್ಟ, ಯಾಕಂದ್ರೆ ಇದು ಕ್ವಶನ್ ಪೇಪರ್ ಅಂತ ತಿಳ್ಕೊಡ್ರಿ. ಇಲ್ಲಿ 1, 2, 3, 4, 5 ಹಿಂಗ್ ಈ ರೀತಿ ಕ್ವಶನ್ಸ್ ಅದಾವ. ಇಲ್ಲಿ ನನಗ್ OMR ನನ್ ಕೈಯಾಗನ ಐತಿ. ಓಕೆ, ಹಾಗಾದ್ರೆ OMR ತುಂಬುತ್ ಮುಂದ್ ನೀವು ಮಿಸ್ಟೇಕ್ ಮಾಡಬಾರ್ದು. ಯಾಕಂತಂದ್ರ ಈ 1ನೇ ಕ್ವಶನ್ಕ್ ನೀವ್ ಏನಾದ್ರು
ಅಥವಾ ಎರಡನೇ ಕ್ವಶನ್ ನನಗೆ ಒಂದನೇ ಕ್ವಶನ್ ಬರಂಗಿಲ್ಲಪ್ಪ ಬಿಟ್ಟು ಎರಡನೇ ಕ್ವಶನ್ ಓದ್ತಿರಿ. ಎರಡನೇ ಕ್ವಶನ್ ಓದಿ ಅದಕ್ಕೆ ಆನ್ಸರ್ ಗೊತ್ತಿರ್ತದ. ಆನ್ಸರ್ ಗೊತ್ತಿದ್ದಿದ್ ಏನ್ ಮಾಡ್ತೀರಿ ಅಂತಂದ್ರ ಒಂದೇದ್ರಾಗ ತುಂಬ್ತಿರಿ. ಹೌದು, ಒಂದೇದ್ರಾಗ ತುಂಬಿಡ್ತೀರಿ. ಹೌದು, ಆಪ್ಷನ್ ಸಿ ಇದಕ್ಕೆ ಎಲ್ಲಾರ ರೈಟ್ ಆನ್ಸರ್ ಆಗಿತ್ತಂತಂದ್ರ ಆಪ್ಷನ್ ಸಿ ಒಂದೇದಕ್ ತುಂಬ್ತಿರಿ. ಇನ್ನು ಉಳ್ಕಿದ್ವು ಎಲ್ಲಾನು ಏನಾಗ್ತಾವ ಅಂತಂದ್ರ ತಪ್ಪಾಗ್ತಾ ಹೋಗ್ತಾವ. ವಿದ್ಯಾರ್ಥಿಗಳೇ, OMR ತುಂಬುತ್ ಮುಂದ ಏನ್ ಮಾಡ್ರಿ ಅಂತಂದ್ರ ಬಹಳಷ್ಟು ಕೇರ್ಫುಲ್ ಆಗಿ ತುಂಬ್ರಿ. ಯಾಕಂದ್ರ ನಿಮ್ಗೆ 1 ಮಾರ್ಕ್ಸ್ ಅಂದ್ರೂ ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಯಾಕಂದ್ರ ಇವಾಗ ನೋಡ್ರಿ, ನೀವು 90 ಮಾಡಿರ್ತೀರ, 91ಗೆ ಏನಿರ್ತದ ಅಂತಂದ್ರ ರ್ಯಾಂಕ್ ಇರ್ತದ. ನೀವು ಆ ಒಂದು ಮಾರ್ಕ್ಸ್ ಅನ್ನ ನೀವು OMR ತುಂಬತ್ ಮುಂದ ಕಳ್ಕೊಂಡ್ರಿ ಅಂತಂದ್ರ ನಿಮ್ಮ ರ್ಯಾಂಕ್ ಮಿಸ್ ಆಗುವಂತಹ ಸಾಧ್ಯತೆಗಳು ಇರ್ತದ. ವಿದ್ಯಾರ್ಥಿಗಳೇ, ಬಹಳಷ್ಟು ಕೇರ್ಫುಲ್ ಆಗಿ ಏನ್ ಮಾಡ್ರಿ ಅಂತಂದ್ರ OMR ಅನ್ನ ತುಂಬ್ರಿ. OMR ತುಂಬತ್ ಮುಂದ ಒಂದು ತುಂಬಿ ಮತ್ತೊಂದು ಅದು ತಪ್ಪಾಗೈತಿ ಅಂತೇಳಿ ಕಾಟ್ ಹಾಕಿ ಎರಡನೇ ತುಂಬಾದಕ್ ಹೋಗ್ಬ್ಯಾಡ್ರಿ. ಇದು ತಪ್ಪಾಗಿತ್ತಂತಂದ್ರ ಅಥವಾ ಹಿಂಗ್ ರೈಟ್ ಹಾಕೋದಕ್ ಹೋಗ್ಬ್ಯಾಡ್ರಿ. ಅಥವಾ ಇದು ತಪ್ಪಾಗಿತ್ತಂದ್ರ ಇದನ್ನ ತಪ್ಪಾಕಿ ಒಬ್ಬೊಬ್ರು ಏನ್ ಮಾಡ್ತೀರಾ ವಿದ್ಯಾರ್ಥಿಗಳು, ಏನ್ ಮಾಡ್ತೀರಾ, 3 ತಪ್ಪಾಗೈತಿ ಲಾಸ್ಟ್ನೇದ್ ಕರೆಕ್ಟ್ ಐತಿ ಅಂತ ಏನ್ ಮಾಡ್ತೀರಿ, ಈ ರೀತಿ ಹಾಕ್ತಿರ್ತೀರಿ. ಹಂಗ ಹಾಕಕ್ ಹೋಗ್ಬ್ಯಾಡ್ರಿ. ಮತ್ತೇನ್ ಮಾಡ್ತಿರ್ತೀರಿ ಅಂದ್ರ ಇದನ್ನೊಂದ್ ಅರ್ಧ ತುಂಬಿರ್ತೀರಿ, ಆಮೇಲೆ ಮತ್ತೇನ್ ಮಾಡ್ತೀರಿ, ಇಲ್ಲೊಂದ್ ಪೂರ್ತಿ ತುಂಬ್ತೀರಿ. ಈ ರೀತಿನೂ ಕೂಡ ಮಾಡಕ್ ಹೋಗ್ಬ್ಯಾಡ್ರಿ. ಹೌದಾ? ಏನ್ ಹೇಳತ್ತನ ನಾನು ಇಲ್ಲಿ ನೋಡ್ರಿ, ಇಲ್ಲಿ ಇದು ಯಾವುದೇ ಮಿಸ್ಟೇಕ್ಸ್ ಗಳನ್ನ ಮಾಡ್ಬ್ಯಾಡ್ರಿ. ಆಮೇಲೆ ಡಬಲ್ ಮಾರ್ಕ್ ಅನ್ನ ಹಾಕ್ಬ್ಯಾಡ್ರಿ. ಯಾಕಂತಂದ್ರ ಆ ಒಂದು ಕ್ವಶನ್ಗೆ ನಿಮ್ಗೆ ಆನ್ಸರ್ ಏನಾಗಂಗಿಲ್ಲ, ಅಂಕಗಳು ಕನ್ಸಿಡರ್ ಆಗಲ್ಲ. 2 ಮಾರ್ಕ್ಸ್ 2 ಏನಾದ್ರು ನೀವು ತುಂಬಿದ್ರಿ ಅಂತಂದ್ರ ಅಥವಾ 3 ತುಂಬಿದ್ರಿ ಅಂತಂದ್ರ ಕನ್ಸಿಡರ್ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಕರೆಕ್ಟ್ ಆಗಿ ಸೇಡ್ ಮಾಡ್ರಿ, ಕರೆಕ್ಟ್ ಆಗಿ ಫಿಲ್ ಮಾಡ್ರಿ. ಏನಂತಂದ್ರ ಯಾವ್ದು ಕರೆಕ್ಟ್ ಉತ್ತರ ಇರ್ತದಲ್ಲ ಆ ಕ್ವಶನ್ ಮೇಲೆ ಕೈ ಇಡ್ರಿ. ಅಲ್ಲಿ OMR ದಾಗ ಅದ ಕ್ವಶನ್ ಐತಿಲ್ಲ ನೋಡ್ರಿ, ಆಮೇಲೆ ಏನ್ ಮಾಡ್ರಿ ಅಂತಂದ್ರ ತುಂಬ್ರಿ. ಓಕೆ, ಈಗ ನನಗ್ 10ನೇ ಕ್ವಶನ್ ಬರ್ತದ ಅಂತಂದ್ರ ಏನ್ ಮಾಡ್ರಿ, ಇಲ್ಲಿ 10ನೇ ಕ್ವಶನ್ ಮೇಲೆ ಕೈ ಇಡ್ರಿ. ಇಲ್ಲೂ ಕೂಡ ಅದ್ ಕನ್ನಡದಾಗ 10ನೇ ಕ್ವಶನ್ ಐತಿಲ್ಲ ನೋಡ್ರಿ, ಅಲ್ಲಿ ಏನ್ ಮಾಡ್ರಿ ಅಂತಂದ್ರ ನೀವು ತುಂಬ್ಕೋತಾ ಹೋಗ್ರಿ. ಹೌದಾ? 10ನೇ ಕ್ವಶನ್ ಆಪ್ಷನ್ ಬಿ ಕರೆಕ್ಟ್ ಇತ್ತು ಅಂತಂದ್ರ ಆಪ್ಷನ್ ಬಿ ಒಳಗೆ ಏನ್ ಮಾಡ್ರಿ ಅಂತಂದ್ರ ಪೂರ್ತಿಯಾಗಿ ಏನ್ ಮಾಡ್ರಿ, ಈ ತರ ಸೇಡ್ ಮಾಡ್ತಾ ಹೋಗ್ರಿ. ಓಕೆ, ಇದು 10ನೇ ಪ್ರಶ್ನೆ. ಓಕೆ, ಈ ರೀತಿ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರ ಸೇಡ್ ಮಾಡ್ತಾ ಹೋಗ್ರಿ. ಬಹಳಷ್ಟು ಈಸಿ ಆಗಿರ್ತದ. ಅದ್ರ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಳೋದಕ್ ಹೋಗ್ಬ್ಯಾಡ್ರಿ. ಇದು ಕೊನೆ ಕ್ಷಣದ ತಯಾರಿ ಆಗಿರ್ತದ. ನೀವು ನೋಡ್ಕೊಡ್ರಿ OMR ತುಂಬೋದು ಹೆಂಗ್ ನೋಡ್ಕೊಡ್ರಿ. ಆಲ್ರೆಡಿ ಏನ್ ಮಾಡಿರ್ತೀರಿ, ನೀವು ಪ್ರಾಕ್ಟೀಸ್ ಕೂಡ ಮಾಡಿರ್ತೀರಾ. OMR ತುಂಬೋದ್ ಮುಂದೆ ಮಿಸ್ಟೇಕ್ ಗಳನ್ನ ಮಾಡ್ಬೇಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕ್ವಶನ್ ನೋಡ್ರಿ ಏನೈತಿ ಅಂತೇಳಿ, 26,256ಕ್ಕೆ ಎಷ್ಟನ್ನು ಸೇರಿಸಿದಾಗ 41,260 ದೊರೆಯುತ್ತದೆ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಏನ್ ಮಾಡ್ಬೇಕು, ಇಂತಹ ಪ್ರಶ್ನೆಗಳು ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ, ಓಕೆ, ಇಲ್ಲಿ ನೋಡ್ರಿ, ಈ ಒಂದು ಅಮೌಂಟ್ ಒಳಗೆ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕಳೆದಾಗ ನಮಗ ಎಷ್ಟು ಇನ್ನ ಸೇರಿಸಬೇಕು ಅಂತ ಹೇಳಿ ಗೊತ್ತಾಗ್ತದ. 41,260 ಮೈನಸ್ 26,256 ಮೈನಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಉಳಿತದ ಅಂತ ನೋಡ್ರಿ. 10ರಲ್ಲಿ 6 ಕಳೆದ್ರೆ ಏನಾಯ್ತು, 4 ಉಳಿತು. ನೆಕ್ಸ್ಟ್ 6ರಲ್ಲಿ 6 ಕಳೆದ್ರೆ 0 ಉಳಿತು. 2ರಲ್ಲಿ 2 ಕಳೆದ್ರೆ 0 ಉಳಿತು. 11ರಲ್ಲಿ 6 ಕಳೆದ್ರೆ 5 ಉಳಿತು. ನೆಕ್ಸ್ಟ್ 4ರಲ್ಲಿ 3 ಕಳೆದ್ರೆ 1 ಉಳಿತು. 15,004 ಅಂತ ಹೇಳಿ ಆಯ್ತು. ಹಾಗಾದ್ರೆ ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. OMR ತುಂಬೋದು ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನಾಳೆ ಒಂದು ಎಕ್ಸಾಮ್ ನ ನಿಮ್ಮ ಕೀ ಉತ್ತರಗಳಿಗಾಗಿ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ. ಆದಷ್ಟು ಎಲ್ರಿಗೂ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 1,440 ಡಿವೈಡೆಡ್ ಬೈ 16 ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ. ಡಿವೈಡೆಡ್ ಬೈ 16 ಅಂತಂದ್ರ 16 ಮಧ್ಯೆ ಬರ್ತಿತ್ತು ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಹೇಳ್ಬೋದು. 16 ಒಂದ್ಲೆ 16 9ಲೆ 144 0 ಅಂತಂದ್ರೆ ಎಷ್ಟು ಬರ್ತದೆ ಆನ್ಸರ್ ನಮಗ 90 ಅಂತೇಳಿ ಆಗ್ತದ. ಆಪ್ಷನ್ ಎ ಯಲ್ಲಿ ನಮಗ ಸರಿಯಾಗಿರ್ತಕ್ಕಂತಹ ಉತ್ತರದ ಭಾಗಾಕಾರ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬಂದಿರ್ತದ, ದಶಮಾಂಶದ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬಂದಿರ್ತದ. ನೋಡ್ಕೊತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, 2,631.25 3,421.50 ಅನ್ನ ಕೂಡಿಸಿದಾಗ ಏನಾಗ್ತದ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಏನ್ ಮಾಡ್ರಿ, ಇಲ್ಲಿ ನೋಡ್ರಿ, ಏನು 2,631.25 ಪ್ಲಸ್ ಮಾಡಂತ ಹೇಳಿದಾರ. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ, ಪ್ಲಸ್ ಮಾಡೋಣ. 3,421.50. ಓಕೆ, ಹಾಗಾದ್ರೆ 5ಕ್ಕೆ 5 7, ಇಲ್ಲಿ 7 ಅನ್ನೋದು ಒಂದೇ ಇದೆ. ಓಕೆ, ಹಾಗಾದ್ರೆ ಆನ್ಸರ್ ಏನಾಗ್ತೈತ್ರಿ ನಮಗ ಆಪ್ಷನ್ ಸಿ ಆಗ್ತದ. ಓಕೆ, ಇಲ್ಲಿ ನೋಡ್ರಿ, ನಮಗ್ ಜಸ್ಟ್ ಒಂದು ಲೆಕ್ಕದಲ್ಲಿ ನಮಗೊಂದು ಮಾರ್ಕ್ಸ್ ಬರ್ಬೇಕು ಅಂತಂದ್ರ ಒಂದೇ ಒಂದು ಆನ್ಸರ್ ಅನ್ನ ಮಾಡೋದ್ರಿಂದ ನಮ್ಗೆ ಆನ್ಸರ್ ಬರ್ತದ. ಅಥವಾ ನೀವೇನ್ ಮಾಡ್ಬೋದು, ಇಲ್ಲಿ 25 ಐತಿ, ಇಲ್ಲಿ 50 ಐತಿ ಅಂತಂದ್ರೆ 75 ಬರ್ತದ ಆನ್ಸರ್. ನಮ್ಗೆ ಯಾವ್ದೈತಿ ಇಲ್ಲಿ 75 ಅನ್ನೋ ಆಪ್ಷನ್ ಒಂದೇ ಐತಿ. ಹಾಗಾಗಿ ಏನ್ ಮಾಡೋಣ ಅಂತಂದ್ರೆ ಅದನ್ನ ರೈಟ್ ಆನ್ಸರ್ ಹಾಕಿಬಿಡೋಣ. ಓಕೆ,
ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡ್ರಿ. ನೆಕ್ಸ್ಟ್ 8635 ಮೈನಸ್ ಏನ್ ಮಾಡಂದಾರ ಅಂದ್ರ 3620 ಮೈನಸ್ ಮಾಡಂದಾರ. 5ರಲ್ಲಿ 0 ಹೋದ್ರ 5 ಉಳಿತು. ನೆಕ್ಸ್ಟ್ 3ರಲ್ಲಿ 2 ಹೋದ್ರ 1 ಉಳಿತು. 15 ಅನ್ನೋ ಆಪ್ಷನ್ ಎಲ್ಲೈತ್ ನೋಡ್ರಿ. ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಇರ್ತಾವ. ಓಕೆ, ಹಾಗಾದ್ರ 5015 ಅನ್ನೋದು ಇದಕ್ಕೆ ಏನಂತಂದ್ರ ಸರಿಯಾಗಿರ್ತಕ್ಕಂತಹ ಉತ್ತರ. ಬಹಳಷ್ಟು ನೀವು ಕನ್ಫ್ಯೂಷನ್ ಮಾಡ್ಕೋತಾ ಹೋಗ್ತಿರ್ತೀರಾ. ಅಲ್ಲಿ ಏನಿರ್ತದ ಅಂತಂದ್ರ ಒಂದೇ ಒಂದು ಟ್ವಿಸ್ಟ್ ಇರ್ತದ. ನಿಮಗ ಸರಿಯಾಗಿ ಅದನ್ನ ಯೂಸ್ ಮಾಡ್ಕೊಳಕ್ ಬರ್ಬೇಕು, ಸರಿಯಾಗಿ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಳಕ್ ಬರ್ಬೇಕು. ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡ್ತೀರಾ. ಕ್ವಶನ್ ನಂಬರ್ ಮತ್ತು OMR ನೋಡಿ ನಿಮ್ಗೆ ತುಂಬೋದಕ್ಕೆ ಟೈಮ್ ಉಳಿಯುತ್ತೆ ಅಂತ ಹೇಳ್ತೀನಿ. ಗಡಿಬಿಡಿಯಿಂದ ನೀವ್ ಏನೇನೋ ಆನ್ಸರ್ ಹಾಕ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಆಯತಾಕಾರದ ಒಂದು ಹೊಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 250 ಮೀಟರ್ ಮತ್ತು 150 ಮೀಟರ್ಗಳಾದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದಾರ. ಇಫ್ ದಿ ಲೆಂತ್ ಅಂಡ್ ವಿಡ್ತ್ ಆಫ್ ರೆಕ್ಟಾಂಗ್ಯುಲರ್ ಫೀಲ್ಡ್ ಆರ್ 250 meters and 150 meters respectively, ದೆನ್ ದಿ ಏರಿಯಾ ಈಸ್ ಅಂತ ಕೇಳಿದಾರೆ. ಹೌದು, ಓಕೆ. ಹಾಗಾದ್ರ ನಮಗಿಲ್ಲಿ ಒಂದು ಆಯತ ಕೇಳಿದಾರೆ ಅಂತಂದ್ರೆ ಒಂದು ಆಯತವನ್ನ ತೆಗೆದುಕೊಳ್ಳೋಣ. 250 ಮೀಟರ್ ಅಂತ ಕೊಟ್ಟಾರ, 150 ಮೀಟರ್ ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ನಮ್ಗೆ ಏನಾಗ್ತದ, ಇಲ್ಲಿ ಆಯತದ ಸುತ್ತಳತೆಯನ್ನ ಆಯತದ ವಿಸ್ತೀರ್ಣವನ್ನ ಕಂಡುಹಿಡ್ಕೋಬೇಕು ಅಂತಂದ್ರ ಫಾರ್ಮುಲಾ ಏನಿದ್ ನಮಗ, ಆಯತದ ವಿಸ್ತೀರ್ಣ ಈಕ್ವಲ್ ಟು ಫಾರ್ಮುಲಾ ಏನಿತ್ತಂದ್ರ ಉದ್ದ ಇಂಟು ಅಗಲ ಅಂತ ಹೇಳಿದ. ಹಾಗಾದ್ರೆ ಉದ್ದ ಎಷ್ಟೈತ್ರಿ ನಮ್ದ 250 ಐತಿ ಇಂಟು 150 ಅಗಲ ಐತಿ. ಮಾಡ್ಬಿಡೋಣ. ಓಕೆ, ಡೈರೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ 2 ಸೊನ್ನೆಗಳಿದ್ದಾಗ ಲಾಸ್ಟ್ ಏನ್ ಮಾಡ್ಬೇಕು, 2 ಸೊನ್ನೆಗಳನ್ನ ಬಿಟ್ಬಿಡ್ರಿ. 15 ಐದ್ಲೆ ಎಷ್ಟು ಬರ್ತದ ನೋಡ್ರಿ, ಹೌದಾ? ಅಥವಾ ನಿಮಗ 5 ಐದ್ಲೇನು ಎಷ್ಟು ಬರ್ತದ ಅಂತ ಹೇಳಿ ನೋಡ್ರಿ. 5 ಐದ್ಲೆ 25 ಅಂತ ಹೇಳಿ ಬರ್ತದ, ಹೌದಾ? 5 ಐದ್ಲೆ 25. ನೆಕ್ಸ್ಟ್ 5 2 10, ಇದೊಂದು ಇದೆರಡು ಎಷ್ಟಾಗ್ತದ 12. ನೆಕ್ಸ್ಟ್ ಇಲ್ಲಿ ಸೊನ್ನೆಗಳಿದ್ವು, ಇಲ್ಲಿ 2 ಸೊನ್ನೆಗಳು ಕೊಡ್ತೀನಿ. ನೆಕ್ಸ್ಟ್ ನೋಡ್ರಿ, ಒಂದು ಪ್ಲೇಸ್ ಬಿಟ್ ಮಾಡೋಣ. 1 0 0, ಸರಿ 2 ಪ್ಲೇಸ್ ಬಿಡ್ಬೇಕು. 1 0 0, 1 5 5, 1 2 2. ಹಾಗಾದ್ರೆ ಎಷ್ಟು ಬರ್ತದ ನೋಡ್ರಿ, 37,500 ಅನ್ನೋದು. ಇದಕ್ಕೆ ಏನಂತಂದ್ರೆ ಇಲ್ಲಿ ಚದರನ್ನ ಹಚ್ಚಬೇಕು. ಯಾಕಂದ್ರ ವಿಸ್ತೀರ್ಣವನ್ನ ಕೇಳಿದಾರ. ಓಕೆ, ವಿಸ್ತೀರ್ಣವನ್ನ ಕೇಳಿದಾಗ ನಮಗೆ ಏನಾಗ್ಬೇಕು ಅಂತಂದ್ರ ಚದರ, ಆಮೇಲೆ ಮೀಟರ್ ಒಳಗ್ ಕೊಟ್ಟಾರ, ಅಂಡ್ ಸೆಂಟಿಮೀಟರ್ ಒಳಗ್ ಕೊಟ್ಟಾರ ನೋಡ್ಬೇಕು. ಮೀಟರ್ ಒಳಗ ಕೊಟ್ಟಾರ. ಓಕೆ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಮೀಟರ್ ಅನ್ನೋದನ್ನ ಹಚ್ಚಬೇಕು. ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದ್ರಿ, ಬಹಳಷ್ಟು ಈಸಿಯಾಗಿ ಟ್ರಿಕ್ ಮೂಲಕ ಏನ್ ಮಾಡ್ಕೊತಾ ಹೋಗ್ರಿ ಅಂತಂದ್ರ ಆನ್ಸರ್ ಗಳನ್ನ ಕಂಡು ಹಿಡ್ಕೊತಾ ಹೋಗ್ರಿ. ಇಲ್ಲಿ ನೋಡ್ರಿ 37,500 ಚದರ್ ಮೀಟರ್ ಅಂತ ಹೇಳಿ ಆಗ್ತದ. ವಿಸ್ತೀರ್ಣವನ್ನ ಕೇಳಿದಾಗ ಚದರ್ ಅನ್ನೋದನ್ನ ಕಂಪಲ್ಸರಿಯಾಗಿ ಹಚ್ಚಬೇಕು. ಆಮೇಲೆ ಸುತ್ತಳತೆಯನ್ನ ಕೇಳಿದಾಗ ಏನ್ ಮಾಡ್ಬೇಕು, ಆ ಕ್ವಶನ್ ಅಲ್ಲಿ ನಮಗ್ ಅಳತೆ ಯಾವ ಮೀಟರ್ ಅಲ್ಲಿ ಕೊಟ್ಟಿದ್ರು ಮೀಟರ್ ಅಲ್ಲಿ ಹಚ್ಬೇಕು. ಸೆಂಟಿಮೀಟರ್ ಕೊಟ್ಟಿದ್ರೆ ಏನ್ ಮಾಡ್ಬೇಕು, ಸೆಂಟಿಮೀಟರ್ ಅಲ್ಲಿ ನಮಗೆ ಹಚ್ಬೇಕು. ಓಕೆ, ನೆಕ್ಸ್ಟ್ ಒಂದು ಚೌಕಾಕಾರದ ಕೊಠಡಿಯ ಉದ್ದ 8 ಮೀಟರ್ಗಳಾದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದಾರ. ಇಫ್ ದ ಲೆಂತ್ ಆಫ್ ಸ್ಕ್ವೇರ್ ರೂಮ್ ಈಸ್ 8 meters, ವಾಟ್ ಈಸ್ ಇಟ್ ಪೆರಿಮೀಟರ್ ಅಂತ ಕೇಳಿದಾರ. ಹಾಗಾದ್ರೆ ಚೌಕ ಕೊಟ್ಟಾರ. ಚೌಕದ ಒಂದು ಎಲ್ಲಾ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ. 8 ಮೀಟರ್ ಅಂತ ಹೇಳಿ ಕೊಟ್ಟಾರ. ಹಾಗಾದ್ರ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರ 4 × 8 ಮಾಡ್ಬೇಕು. ಯಾಕಂದ್ರ 4 × ಬಾಹು ಅಂತ ಹೇಳಿದೆ ನಮ್ದು. ಚೌಕದ ಸುತ್ತಳತೆ ಈಕ್ವಲ್ ಟು 4 × ಬಾಹು ಅಂತ ಹೇಳಿದೆ. ಹಾಗಾದ್ರೆ 4 × 8 ಮಾಡ್ರ 8 4 32 ಮೀಟರ್ ಅಂತೇಳಿ ಬರ್ತದ. ಓಕೆ, ಹಾಗಾದ್ರೆ ಆಪ್ಷನ್ ಯಾವ್ದೈತಿ ನೋಡ್ರಿ, ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೊಳ್ತಿದೀನಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳದಾವ. ನಾಳೆ 100% ಇದೇ ಒಂದು ಡಾಟಾ ಒಂದು ಚೇಂಜ್ ಆಗಿ, ಡಾಟಾ ಅಷ್ಟೇ ಚೇಂಜ್ ಆಗಿರ್ತದ. ಇದೇ ಒಂದು ಸೇಮ್ ಪ್ರಶ್ನೆಗಳು ಬಂದಿರ್ತಾವ. ನಿಮ್ಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, 5 ಕಿಲೋಮೀಟರ್ಗಳನ್ನ ಮೀಟರ್ಗಳಾಗಿ ಪರಿವರ್ತಿಸಿ. ಕನ್ವರ್ಟ್ 5 kilometers ಟು ಮೀಟರ್ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, 5 ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತಾವ ಅಂತ ಹೇಳಿ ನಾನು. 1 ಕಿಲೋಮೀಟರ್ಗೆ 1000 ಮೀಟರ್ಗಳು ಇರ್ತಾವ. ಓಕೆ, 1000 ಮೀಟರ್ ಇರ್ತಾವ. ಹಾಗಾದ್ರ 5 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಾಗ್ತಾವ, 5000 ಮೀಟರ್ಗಳಾಗ್ತಾವ. ನನ್ಕಿಂತ ಮುಂಚೆ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮೂಲಕ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರ ತಿಳಿಸ್ತಾ ಹೋಗ್ರಿ. ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರ ಅಂತಂದ್ರ ಕಮೆಂಟ್ ಮೂಲಕ ನನಗ್ ತಿಳಿಸ್ತಾ ಹೋಗ್ತಿದ್ರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ದೀಕ್ಷಾ ಮತ್ತೆ ಕಾರ್ತಿಕ್ ಅವರು ಹಲವಾರು ಕಮೆಂಟ್ ಗಳ ಮುಖಾಂತರ ನನಗೆ ಆನ್ಸರ್ ಅನ್ನ ತಿಳಿಸ್ತಾ ಇದ್ರ. ಇದೇ ರೀತಿ ಏನ್ ಮಾಡ್ರಿ ಅಂತಂದ್ರ ಅಭ್ಯಾಸವನ್ನ ಚೆನ್ನಾಗಿ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. 2345 × 32 ಮಾಡಿ ಅಂತ ಕೇಳಿದಾರ. ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದು. ನೆಕ್ಸ್ಟ್ ನೋಡ್ರಿ, 32 ಇಂಟು ಮಾಡಂದಾರ
ಎರಡ್ ಐದ್ಲೆ ಎಷ್ಟು 32 ಮಗ್ಗಿ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ, ಬರ್ಲಿಲ್ಲ ಅಂತಂದ್ರೆ 2ರಲ್ಲೇ ಮತ್ 3ರಲ್ಲೇ ಮಾಡ್ರಿ. ಓಕೆ, ಎರಡ್ ಐದ್ಲೆ ಎಷ್ಟು 10, 2 4 8, ಇದೊಂದು 9, 2 3 6, ಆಮೇಲೆ 2 2 4. ಓಕೆ, ಒಂದ್ ಪ್ಲೇಸ್ ಅನ್ನ ಬಿಡೋಣ. 3 5 15, 3 4 12, 12 1 13, ನೆಕ್ಸ್ಟ್ 3 3 9, ಇದೊಂದು 10, ನೆಕ್ಸ್ಟ್ 3 2 6, ಇದೊಂದು 7, 0 9 5 14, ನೆಕ್ಸ್ಟ್ 4 0 ಎಲ್ಲೈತಿ ನೋಡ್ರಿ, ಲಾಸ್ಟ್ 4 0 2 ಐತಿ. ಆಮೇಲೆ ನೋಡ್ರಿ 6 3 9, ಇದೊಂದು 10, ನೆಕ್ಸ್ಟ್ 5 7, ಎಷ್ಟೈತ್ರಿ ಇಲ್ಲಿ 75,040 ಅಂತ ಹೇಳಿದೆ. ಹಾಗಾದ್ರೆ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ 3/10 ಅನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ರೈಟ್ 3/10 ಇನ್ ಡೆಸಿಮಲ್ ಫಾರ್ಮ್ ಅಂತ ಕೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಕೆಳಗಡೆ ಎಷ್ಟು ಸೊನ್ನೆಗಳಿದಾವ ಅಂತೇಳಿ ನೋಡ್ಕೋಬೇಕು. ನಮಗ್ ಭಿನ್ನ ರಾಶಿಯಲ್ಲಿ ಇದ್ದಾಗ ಕೆಳಗಡೆ ಎಷ್ಟು ಸೊನ್ನೆಗಳಿದಾವ ಅಂತೇಳಿ ನೋಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನಮ್ಗೆ ಏನಾಗ್ತದ ಅಂತಂದ್ರ, ಫಾರ್ ಎಕ್ಸಾಂಪಲ್ ಇದೇ ಏನಾಗಿತ್ತು ಅಂತಂದ್ರ 3/5 ಅನ್ನ ಭಿನ್ನ ರಾಶಿಯಲ್ಲಿ ಬರೀರಿ ಅಂತ ಕೇಳಿದಾಗ ನೀವ್ ಏನ್ ಮಾಡ್ತಿದ್ವಿ ಅಂತಂದ್ರ, ಇಲ್ಲಿ ನೋಡ್ರಿ ಕೆಳಗಡೆ ಛೇದಕ್ಕೆ ಎಟ್ ಇಂಟು ಮಾಡ್ತಿರಲ್ಲ, ಮೇಲ್ಗಡೆನೂ ಅಷ್ಟೇ ಇಂಟು ಮಾಡ್ಬೇಕು. ಕೆಳಗಡೆ 0 ಬರೋ ತರ ಮಾಡ್ಕೋಬೇಕು. ಓಕೆ, 5 2 ಎಷ್ಟಾಕಿತ್ತು 10 ಆಕಿತ್ತು. ನೆಕ್ಸ್ಟ್ 3 2 6 ಆಕಿತ್ತು. ಇದನ್ನ ನಾವ್ ಏನ್ ಮಾಡ್ತಿದ್ವಿ ಅಂತಂದ್ರೆ ಭಿನ್ನ ರಾಶಿಯಲ್ಲಿ 0.6 ಅಂತ ಇಡ್ತಿದ್ವಿ. ಓಕೆ, 5 ಇತ್ತು ಅಂತಂದ್ರ ಈಗ ಏನ್ ಇಡ್ತೀವಿ ನಾವು 0.3 ಅಂತ ಇಡ್ತೀವಿ. ಸರಿಯಾಗಿರ್ತಕ್ಕಂತ ಉತ್ತರ ಏನು 0.3. ಓಕೆ, ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಈ ರೀತಿ ಕೆಳಗಡೆ ಯಾವ ಸಂಖ್ಯೆ ಬೇರೆ ಸಂಖ್ಯೆಗಳನ್ನ ಕೊಟ್ರು, ಅಥವಾ ಕೆಳಗಡೆ ನಮಗೆ 20 ಕೊಟ್ರು, 20/3 ಕೊಟ್ರು, ಅಥವಾ 3/25 ಕೊಟ್ರು, ಅಥವಾ ಇಲ್ಲಿ 4/50 ಅಂತ ಕೊಟ್ರು ಅಂತಂದ್ರ ಅದಕ್ಕೆ ಏನ್ ಮಾಡ್ರಿ ನೀವು ಈ ರೀತಿ ಏನ್ ಮಾಡ್ಕೊಡ್ರಿ, 100ಕ್ಕೆ ಕನ್ವರ್ಟ್ ಮಾಡ್ಕೊಡ್ರಿ, 1000ಕ್ಕೆ ಕನ್ವರ್ಟ್ ಮಾಡ್ಕೊಡ್ರಿ, ಅಥವಾ 10ಕ್ಕೆ ಕನ್ವರ್ಟ್ ಮಾಡ್ಕೊಡ್ರಿ. ಕನ್ವರ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ಭಿನ್ನ ರಾಶಿಯ ಒಂದು ರೂಪದಲ್ಲಿರ್ತಕ್ಕಂಥದ್ದನ್ನ ದಶಮಾಂಶ ರೂಪದಲ್ಲಿ ಇಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಸರಣಿಯನ್ನ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿದಾರ. ಸರಣಿಯನ್ನ ಪೂರ್ಣಗೊಳಿಸೋದು ಯಾವ್ದು ರೀತಿ ಅಂತ ನೋಡ್ರಿ. ಯಾವ ಮಗ್ಗಿ ಕೊಟ್ಟಾರ ನೋಡ್ರಿ, ಹೌದಾ, ಗುಣಕಗಳನ್ನ ಕೊಟ್ಟಾರ. 13ರ ಗುಣಕಗಳನ್ನ ಕೊಟ್ಟಾರ. 13 1 13, 13 2 26, 13 3 39, 13 4 52, 13 5 65. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸರಣಿಯನ್ನ ಪೂರ್ಣಗೊಳಿಸುವುದು. ಒಂದ್ ಏನ್ ಮಾಡಿರ್ತಾರ ಅಂತಂದ್ರ ಮಗ್ಗಿಯನ್ನ ಕೇಳಿರ್ತಾರ, ಅಥವಾ ಮತ್ತೇನ್ ಮಾಡಿರ್ತಾರ ಅಂತಂದ್ರ ಅಪವರ್ತನಗಳನ್ನ ಕೇಳಿರ್ತಾರ, ಅಥವಾ ಅವಿಭಾಜ್ಯ ಸಂಖ್ಯೆಗಳನ್ನ ಕೇಳಿರ್ತಾರ, ಅವಿಭಾಜ್ಯ ಸಂಖ್ಯೆಗಳನ್ನ ಕೇಳಿರ್ತಾರ, ಅಥವಾ ವರ್ಗ ಸಂಖ್ಯೆಗಳನ್ನ ಕೇಳಿರ್ತಾರ, ವರ್ಗ ಸಂಖ್ಯೆಗಳನ್ನ ಕೇಳಿರ್ತಾರ, ಅಥವಾ ಘನ ಸಂಖ್ಯೆಗಳನ್ನ ಕೇಳಿರ್ತಾರ, ಅಥವಾ ಪ್ಲಸ್ ಮಾಡ್ತಾ ಹೋಗೋದಕ್ಕೆ ಇರ್ತಾರ, ಸಂಕಲನ ಮಾಡೋದಕ್ಕೆ ಇರ್ತಾರ, ಅಥವಾ ವ್ಯವಕಲನ ಮಾಡೋದಕ್ಕೆ ಇರ್ತಾರ. ಇಷ್ಟು ಬಿಟ್ರೆ ಏನಾಗಂಗಿಲ್ಲ ಅಂತಂದ್ರ ನಿಮಗೆ ಸರಣಿಗಳ ಮೇಲೆ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಮಗ್ಗಿ, ಆಮೇಲೆ ಅವಿಭಾಜ್ಯ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಮತ್ತೇನಂತಂದ್ರ ಸಂಕಲನ ಮಾಡ್ಕೊತ ಹೋಗಿರ್ತಾರ, ಅಥವಾ ವ್ಯವಕಲನ ಮಾಡ್ಕೊತ ಬಂದಿರ್ತಾರ, ಅಥವಾ ಗುಣಾಕಾರ ಮಾಡ್ಕೊತ ಹೋಗಿರ್ತಾರ. ಅದನ್ನ ನೀವೇನ್ ಮಾಡ್ರಿ ಅಂತಂದ್ರ ಕ್ಲಿಯರ್ ಆಗಿ ಕನ್ಫರ್ಮ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂತ ಕ್ವಶನ್ ಕರೆಕ್ಟ್ ಆಗಿ ಓದಿ ರೈಟ್ ಆನ್ಸರ್ ಅನ್ನ ಹಾಕ್ರಿ. ಓಕೆ, ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಲಘು ಕೋನ ಯಾವ್ದು ಅಂತ ಹೇಳಿ ಕೇಳಿದಾರ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಅಕ್ಯೂಟ್ ಆಂಗಲ್ ಅಂತ ಕೇಳಿದಾರ. ಹಾಗಾದ್ರೆ ನನ್ನ ಕೋನಗಳ ಬಗ್ಗೆ ನಿಮ್ಗೆ ಸಾಕಷ್ಟು ಸಾರಿ ನಾನು ಹೇಳಿದೀನಿ. ಲಾಸ್ಟ್ ರಿವಿಷನ್ ಅಂತಾನೆ ನೋಡ್ರಿ. 0 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಲಘು ಕೋನ ಅಂತೇಳಿ ಕರಿತೀವಿ. ಓಕೆ, ಲಘು ಕೋನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಂತಂದ್ರ ನಮ್ಗ ಇಲ್ಲಿ ಲಂಬಕೋನ, ಲಂಬಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಅಳತೆಯನ್ನ ಹೊಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾವು ಲಂಬಕೋನ ಅಂತೇಳಿ ಕರಿತೀವಿ. ಇನ್ನ ವಿಶಾಲ ಕೋನ, ವಿಶಾಲ ಕೋನ ಇತ್ತು ಅಂತಂದ್ರ ಎಷ್ಟ್ ಡಿಗ್ರಿ ಇರ್ತದ್ರಿ, 90 ಡಿಗ್ರಿಗಿಂತ ಜಾಸ್ತಿ ಇರ್ತದ, 180 ಡಿಗ್ರಿಗಿಂತ ಕಡಿಮೆ ಇರ್ತದ. ಓಕೆ, ಹಾಗಾದ್ರ ಇನ್ನ ಸರಳ ಕೋನ, ಸರಳ ಕೋನ ಎಷ್ಟ್ ಡಿಗ್ರಿ ಇರ್ತದ್ರಿ, 180 ಡಿಗ್ರಿ ಇರ್ತದ. ಎಕ್ಸಾಕ್ಟ್ ಆಗಿ ಎಷ್ಟ್ ಇರ್ತದ, 180 ಡಿಗ್ರಿ ಇರ್ತದ. ನೆಕ್ಸ್ಟ್ ಇನ್ನ ಸರಳಾಧಿಕ ಕೋನ, ಸರಳಾಧಿಕ ಕೋನ ಎಷ್ಟ್ ಡಿಗ್ರಿ ಇರ್ತದ ಅಂತಂದ್ರ 180 ಡಿಗ್ರಿಗಿಂತ ಜಾಸ್ತಿ ಇರ್ತದ, ಆಮೇಲೆ 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಓಕೆ, ಸರಳಾಧಿಕ ಕೋನ 180 ಡಿಗ್ರಿಗಿಂತ ಜಾಸ್ತಿ ಇರ್ತದ, 360 ಡಿಗ್ರಿಗಿಂತ ಕಡಿಮೆ ಇರ್ತದ. ಈ ಒಂದು ಕೋನವನ್ನ ಸರಳಾಧಿಕ ಕೋನ ಅಂತ ಹೇಳಿ ಕರಿತೀವಿ. ಆಮೇಲೆ ಪೂರ್ಣ ಕೋನ, ಒಂದು ಪೂರ್ಣ ಕೋನದ ಒಳಕೋನಗಳ ಮೊತ್ತ ಅಂತಾನು ಕೇಳ್ಬೋದು. ಓಕೆ, ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 360 ಡಿಗ್ರಿಯನ್ನ ಹೊಂದಿರ್ತದ. ಓಕೆ,
360 ಡಿಗ್ರಿಯನ್ನ ಹೊಂದಿತ್ತು ಅಂತ ಅದಕ್ಕೆ ಏನಂತ ಕರಿತೀವಿ ನಾವು ಒಂದು ಪೂರ್ಣ ಕೋನ ಅಂತೇಳಿ ಕರಿತೀವಿ. ಅಥವಾ ಗಡಿಯಾರದಲ್ಲಿರ್ತಕ್ಕಂತಹ ಕೋನಗಳನ್ನ ನಿಮಗೆ ಕೇಳ್ಬೋದು, ಗಡಿಯಾರದ ಸಮಯವನ್ನ ಕೊಟ್ಟು ನಿಮಗ್ ಕೋನಗಳನ್ನ ಕೇಳ್ಬೋದು. ಹಾಗಾಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ರಿ. ಹಾಗಾದ್ರೆ ನಮ್ಮ ಒಂದು ಪ್ರಶ್ನೆಯ ಪ್ರಕಾರ ಇಲ್ಲಿ ಲಘು ಕೋನ ಯಾವುದು ಅಂತಂದ್ರ ಆಪ್ಷನ್ ಡಿ 55 ಡಿಗ್ರಿ ಏನಂತಂದ್ರ ನಮಗ ಇಲ್ಲಿ ಲಘು ಕೋನಕ್ಕೆ ಉದಾಹರಣೆ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ಚಿತ್ರದಲ್ಲಿ ಬಣ್ಣ ಬಳಿದ ಅಂತಂದ್ರ ಕಪ್ಪಾಗಿಸಿದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದಾರ. ಇಲ್ಲಿ ಕಪ್ಪಗೆ ಯಾವ್ದು ಮಾಡಿದಾರಲ್ಲ ಅದನ್ನ ಏನ್ ಮಾಡ್ಬೇಕು ಅಂತಂದ್ರ ಭಿನ್ನ ರಾಶಿಯಲ್ಲಿ ಬರಿಬೇಕು. ರೈಟ್ ಸೇಡೆಡ್ ಅಂತಂದ್ರ ಬ್ಲಾಕ್ ಯಾವ ಸೇಡ್ ಮಾಡಿದಾರಲ್ಲ ಅದನ್ನ ಏನ್ ಮಾಡ್ಬೇಕು ಅಂತಂದ್ರ ನಾವು ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕು. ಟೋಟಲ್ ಪಾರ್ಟ್ಸ್ ಗಳು ಎಷ್ಟದಾವ? 1 2 3 ಆಮೇಲೆ 4 ಪಾರ್ಟ್ಸ್ ಗಳದಾವ. ಓಕೆ, ಒಟ್ಟು ಭಾಗಗಳನ್ನ ಏನ್ ಬರಿಬೇಕು? ಕೆಳಗಡೆ ಬರಿಬೇಕು. ಇನ್ನ ಬಣ್ಣ ಕಪ್ಪಾಗಿಸಿದ ಅಂತ ಕೇಳಿದಾರ, ಕಪ್ಪಾಗಿಸಿದ ಭಾಗಗಳು ಎಷ್ಟದಾವ? 1 2 3 ಭಾಗಗಳದಾವ. ಅವುಗಳನ್ನ ಏನ್ ಮಾಡ್ಬೇಕು? ಮೇಲ್ಗಡೆ ಬರಿಬೇಕು. ಹಾಗಾದ್ರೆ ನಮ್ಗೆ ಆನ್ಸರ್ ಯಾವ್ದು? 3 ಡಿವೈಡೆಡ್ ಬೈ 4 ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡ್ತಾ ಹೋಗ್ರಿ. ಏನ್ ಕೊಟ್ಟರಂತೆ ನೋಡ್ರಿ. 6 ಬಂಡಲ್ಗಳ ವಯರಿನ ಉದ್ದ 240 ಮೀಟರ್ಗಳಾದರೆ ಒಂದು ಬಂಡಲ್ ವಯರಿನ ಉದ್ದ ಎಷ್ಟು ಅಂತ ಕೇಳಿದಾರ. ಇಫ್ ದಿ ಲೆಂತ್ ಆಫ್ 6 bundles of wire is 240 meters, then the length of 1 bundle wire is ಅಂತ ಕೇಳಿದಾರ. ಓಕೆ, ಹಾಗಾದ್ರ ಇಲ್ಲಿ ಏನ್ ಮಾಡ್ಬೇಕು? ನಾವು 6 ಬಂಡಲ್ಗಳದ್ದು ಕೊಟ್ಟಾರ. ಈಗ 1 ಬಂಡಲ್ ಕೇಳ್ಯಾರ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಓಕೆ, 240 ಡಿವೈಡೆಡ್ ಬೈ ಎಷ್ಟ್ ಮಾಡ್ಬೇಕು? 6 ಮಾಡ್ಬೇಕು. ಎಷ್ಟ್ರಲ್ಲಿ ಬರ್ತದ ನೋಡ್ರಿ? 6 1 6 4 24. ಸರಿ, 6 4 24 ಎಷ್ಟ್ ಬರ್ತದ್ರಿ? 40 ಮೀಟರ್ ಆಗ್ತದ. ಒಂದು ಬಂಡಲ್ ಉದ್ದ ಎಷ್ಟ್ ಆಗ್ತದ ಅಂತಂದ್ರ 40 ಮೀಟರ್. ಒಂದು ಬಂಡಲ್ನ ವೈರಿನ ಉದ್ದ ಎಷ್ಟ್ ಮೀಟರ್ ಆಗ್ತದ? 40 ಮೀಟರ್ ಆಗ್ತದ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ನಡೀತಿರ್ತಕ್ಕಂತಹ ಮೊರಾರ್ಜಿ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನ ಕೂಡ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗಾದ್ರೆ ನಾಳೆ ಒಂದು ಕೀ ಉತ್ತರಗಳಿಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವೇನ್ ಮಾಡ್ರಿ? ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ, ಒಂದು ಗಡಿಯಾರದಲ್ಲಿ 3 ಗಂಟೆ ಸಮಯವಾಗಿದ್ದಾಗ ಅದರ 2 ಮುಳ್ಳುಗಳ ನಡುವಿನ ಕನಿಷ್ಠ ಕೋನ ಯಾವುದು ಅಂತ ಕೇಳಿದಾರ. ಕನಿಷ್ಠ ಕೋನ ಅಂತ ಕೇಳಿದಾರ ದ ಮಿನಿಮಮ್ ಆಂಗಲ್ ಬಿಟ್ವೀನ್ ದ 2 hands of clock when it is 3 o'clock ಅಂತ ಕೇಳಿದಾರ. ಹಾಗಾದ್ರೆ ಒಂದು ಗಡಿಯಾರವನ್ನ ತೆಗೆದುಕೊಳ್ಳೋಣ. ಇಲ್ಲಿ ಎಷ್ಟು ಇರ್ತದ? 12 ಗಂಟೆ ಇರ್ತದ, ಇಲ್ಲಿ 3 ಗಂಟೆ ಇರ್ತದ, 6 ಗಂಟೆ ಇರ್ತದ, 9 ಗಂಟೆ ಇರ್ತದ. ಓಕೆ, ಇಲ್ಲಿ ನಮಗೇನ್ ಕೇಳಿದಾರ ಅಂತಂದ್ರ ಸಮಯ 3 ಗಂಟೆ ಆಗಿದ್ದಾಗ ಅಂತ ಕೇಳಿದಾರ. ಸಮಯ ನಮಗ್ 3 ಗಂಟೆ ಆಯ್ತು ಅಂತಂದ್ರ ಗಡಿಯಾರದೊಳಗ 1 2 4 5 7 8 10 11. ಹಾಗಾದ್ರ ಇಲ್ಲಿ ನಾವು ಒಂದು ಗಡಿಯಾರವನ್ನ ತಕೊಂಡಿ ನನ್ನ ಸಮಯ 3 ಗಂಟೆ ಆಗಿತ್ತು ಅಂತಂದ್ರ ಗಂಟೆಯ ಮುಳ್ಳು 3ಕ್ಕೆ ಇರ್ತದ, ನಿಮಿಷದ ಮುಳ್ಳು ಇಲ್ಲಿರ್ತದ ಅಂತಂದ್ರ 12ಕ್ಕೆ ಇರ್ತದ. ಕನಿಷ್ಠ ಕೋನ ಅಂತ ಹೇಳಿ ಕೇಳಿದಾರ ಅಂತಂದ್ರ ಇಲ್ಲಿ ಕನಿಷ್ಠ ಕೋನ ಅಂತಂದ್ರ ಕನಿಷ್ಠ ಯಾವ್ದಕ್ ಇರ್ತದ ಅಂತಂದ್ರ ಇದು ದೊಡ್ಡ ಕೋನ, ಹೌದಾ? ಇದು ಗರಿಷ್ಠ ಕೋನ ಆಗ್ತದ. ಇದು ಈ ಕಡೆದು ಏನಾಗ್ತದ ಅಂತಂದ್ರ ಇದು ಕನಿಷ್ಠ ಕೋನ ಆಗ್ತದ. ಎಷ್ಟು ಡಿಗ್ರಿಯನ್ನ ಹೊಂದಿರ್ತದ ಅಂತಂದ್ರ ಇದು 90 ಡಿಗ್ರಿಯನ್ನ ಹೊಂದಿರ್ತದ. ಇನ್ನೊಂದು ನಿಮಗ್ ನೆನಪಿರ್ಲಿ ಏನಂತಂದ್ರ ಇಲ್ಲಿ ಗಡಿಯಾರದ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಇರ್ತಕ್ಕಂತಹ ಕೋನದ ಅಳತೆ ಎಷ್ಟಿರ್ತದ ಅಂತಂದ್ರ 30 ಡಿಗ್ರಿಯನ್ನ ಹೊಂದಿರ್ತದ. ಓಕೆ, 30 ಡಿಗ್ರಿಯನ್ನ ಹೊಂದಿರ್ತದ. ಇಲ್ಲಿ ನೋಡ್ರಿ 30 × 12 ಮಾಡ್ರ 360 ಆಗ್ತದ. ನೋಡ್ರಿ ಇದೆಲ್ಲಾನು ಅಳತೆ ಎಷ್ಟು ಹೊಂದಿರ್ತದ ಅಂತಂದ್ರ 30 ಡಿಗ್ರಿ ಹೊಂದಿರ್ತದ. ಒಂದು ತಾಸಿನಿಂದ ಇನ್ನೊಂದು ತಾಸಿಗೆ ಇರುವಂತಹ ಒಂದು ಡಿಗ್ರಿ ಎಷ್ಟಾಗಿರ್ತದ ಅಂತಂದ್ರ ನಮಗ 30 ಡಿಗ್ರಿಯನ್ನ ಹೊಂದಿರ್ತದ. ಇದು 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 30 ಡಿಗ್ರಿ ಇರ್ತದ. ನೀವ್ ಎನಿಸ್ಕೊಂತ ಹೋಗ್ಬೇಕು. ಹಾಗೆ ಏನ್ ಮಾಡ್ರಿ ಅಂತಂದ್ರ ಇದೇ ರೀತಿ ಪ್ರಶ್ನೆಗಳು ಬಂದು ಅಂತಂದ್ರೆ ಏನ್ ಮಾಡ್ರಿ? ಈ ರೀತಿ ಏನ್ ಮಾಡ್ರಿ ಅಂತಂದ್ರ 30 ಡಿಗ್ರಿ 1 ಗಂಟೆಯಿಂದ ಇನ್ನೊಂದು ಗಂಟೆಗೆ ವ್ಯತ್ಯಾಸ ಎಷ್ಟಿರ್ತದ ಅಂತಂದ್ರ 30 ಡಿಗ್ರಿ ಇರ್ತದ. ಓಕೆ, ಹಾಗಾದ್ರೆ ನಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂತಂದ್ರ 90 ಡಿಗ್ರಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈ ಕೆಳಗಿನ ಆಕೃತಿಯ ಹೆಸರನ್ನು ತಿಳಿಸಿ. ನೇಮ್ ಆಫ್ ದಿ ಫಾಲೋವಿಂಗ್ ಫಿಗರ್. ನೇಮ್ ಆಫ್ ದಿ ಫಾಲೋವಿಂಗ್ ಫಿಗರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ಯಾವ ಆಕೃತಿ ಅಂತ ನಾವು ನೋಡ್ತಾ ಹೋದಂತೆ ಇದೇನಂತಂದ್ರ ನಮಗ ಸಿಲಿಂಡರ್ ಅಂತೇಳಿ ನಾವು ಇದಕ್ಕೆ ಕರಿತೀವಿ. ಓಕೆ, ಸಿಲಿಂಡರ್ ಕರಿತೀವಿ. ಇದರ ಜಾಲಾಕೃತಿಗಳನ್ನ ಕೇಳ್ಬೋದು, ಘನಾಕೃತಿಗಳನ್ನ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಪುಸ್ತಕದಲ್ಲಿ ಘನಗೊಳಗೊಳಗ ಏನದ ಅಂತಂದ್ರ ಆಯತ, ಚೌಕ ಇದೆಲ್ಲ ಐತಿ. ಇದ್ರೊಳಗೆ ಏನ್ ಮಾಡ್ರಿ ಅಂತಂದ್ರ ಮೊದಲನೇ ಸೆಮಿಸ್ಟರ್ ನ ಬುಕ್ ಅಲ್ಲಿ ಐತಿ, ಇದನ್ನ ಹೋಗಿ ನೋಡ್ರಿ. ಓಕೆ, ಇನ್ನ ಆಯತಕ್ಕಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ, ಅಥವಾ ಆಯತಕ್ಕೆ ಇರುವಂತಹ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ, ಅಥವಾ ಚೌಕದ ಕೇಳ್ತಾರ. ಆಯತಕ್ಕಿರುವ ಮುಖಗಳ ಎಷ್ಟು ಅಂತಂದ್ರ ಮುಖಗಳು
6 ಮುಖಗಳಿರ್ತಾವ. ಆಮೇಲೆ ಶೃಂಗಗಳು ಎಷ್ಟಿರ್ತಾವ ಅಂತಂದ್ರ 8 ಶೃಂಗಗಳಿರ್ತಾವ. ಘನ ಆಯತ ಘನಕ್ಕೆ ಶೃಂಗಗಳು ಎಷ್ಟಿರ್ತಾವ ಅಂತಂದ್ರ 8 ಶೃಂಗಗಳಿರ್ತಾವ. ಓಕೆ, ಹಾಗಾದ್ರ ಇನ್ನ ಆಯತಕ್ಕಿರುವ ಅಂಚುಗಳು ಎಷ್ಟಿರ್ತಾವ ಅಂತಂದ್ರ 1 2 3 4 4 4 8 8 12 ಶೃಂಗ 12 ಏನಿರ್ತಾವ ಅಂತಂದ್ರ ಅಂಚುಗಳಿರ್ತಾವ. ಓಕೆ, ಇಲ್ಲಿ ಏನಿರ್ತಾವ ಅಂತಂದ್ರ 12 ಅಂಚುಗಳಿರ್ತಾವ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಡ್ರಿ. ಓಕೆ, 6 ಮುಖಗಳಿರ್ತಾವ, 8 ಶೃಂಗಗಳಿರ್ತಾವ, ಅಂಚುಗಳು 12 ಇರ್ತಾವ. ನೆನಪಿಟ್ಕೊಂಡ್ಬಿಡ್ರಿ. ಇದನ್ನು ಕೂಡ ಕೇಳ್ಬೋದು. ಚೌಕನು ಸೇಮ, ಆಯತನು ಸೇಮ. ಓಕೆ, ಹಾಗಾದ್ರ ಇನ್ನ ಶಂಕು ಯಾವ ರೀತಿ ಇರ್ತದ ಅಂತಂದ್ರ ನಾವು ಆಲ್ರೆಡಿ ಶಂಕವನ್ನ ನೋಡಿದೀವಿ. ಯಾವ ರೀತಿ ಇರ್ತದ ಅಂತಂದ್ರ ಈ ರೀತಿ ಐಸ್ ಕ್ರೀಮ್ ಟೈಪ್ ಎಲ್ಲಾ ಇರ್ತದ ಅಂದ್ರ ಅವಕ್ಕೆ ಏನಂತ ಕರಿತೀವಿ ಅಂತಂದ್ರ ಶಂಕು ಅಂತ ಕರಿತೀವಿ. 4 ಬಾಹುಗಳು ಸಮ ಆಗಿದ್ವು ಅಂತಂದ್ರ ಅದಕ್ಕೆ ಚೌಕ ಅಂತೇಳಿ ಕರಿತೀವಿ. ಇನ್ನ ಆಯತ ಗೊತ್ತಲ್ಲ ನಿಮ್ಗ, ಅಭಿಮುಖ ಬಾಹುಗಳು ಏನಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಓಕೆ, 2 ಅಭಿಮುಖ ಇದ್ರ ಬದ್ರ ಇರುವಂತಹ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವ. ಅದಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರ ಆಯತ ಅಂತ ಹೇಳಿ ಕರಿತೀವಿ. ಸಿಲಿಂಡರ್ ಅಂತಂದ್ರ ಈ ಆಕೃತಿಯನ್ನು ಹೊಂದಿರ್ತತಿ. ಶಂಕು ಅಂತಂದ್ರ ಈ ಐಸ್ ಕ್ರೀಮ್ ಟೈಪ್ ಏನಿರ್ತದೆ ಅಂತಂದ್ರೆ ಆಕೃತಿನ ಹೊಂದಿರ್ತದೆ. ಚೌಕ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋದು. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. 6000 ಲೀಟರ್ಗಳನ್ನು ಕಿಲೋ ಲೀಟರ್ಗಳಲ್ಲಿ ಪರಿವರ್ತಿಸಿದಾಗ, ಲೀಟರ್ಗೆ ಅಂತಂದ್ರ 1 ಕಿಲೋ ಲೀಟರ್ಗೆ ಎಷ್ಟು ಲೀಟರ್ಗಳಿರ್ತಾವ ಅಂತಂದ್ರ 1 ಕಿಲೋ ಲೀಟರ್ಗೆ ಎಷ್ಟು ಲೀಟರ್ಗಳಿರ್ತಾವ ಅಂತಂದ್ರ 1 ಕಿಲೋ ಲೀಟರ್ಗೆ 1000 ಲೀಟರ್ಗಳಿರ್ತಾವ. ಓಕೆ, ಹಾಗಾದ್ರ ನಮಗೆ ಇಲ್ಲಿ 6000 ಲೀಟರ್ ಕೊಟ್ಟಾರ, ಅದನ್ನ ಡಿವೈಡೆಡ್ ಬೈ 1000 ಮಾಡ್ಬೇಕು. ಓಕೆ, 6000 ಲೀಟರ್ ಕೊಟ್ಟಾರ, ಹಾಗಾದ್ರೆ ಡಿವೈಡೆಡ್ ಬೈ 1000 ಮಾಡಿದಾಗ ನಮ್ಗೆ ಏನಾಗ್ತದ ಅಂತಂದ್ರ 6000 ಒನ್ಲಿ 1006. ಓಕೆ, ನೆಕ್ಸ್ಟ್ 6 ಕಿಲೋ ಲೀಟರ್ ಅಂತೇಳಿ ಆಗ್ತದ. ಓಕೆ, ಹಾಗಾದ್ರೆ ಆಪ್ಷನ್ ಯಾವ್ದ್ರಿ ನಮ್ಗ? ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡಿದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಎಲ್ರಿಗೂ ಶೇರ್ ಮಾಡ್ರಿ. ನಾಳೆ ಒಂದು ನೀವು ಬರ್ತಿರ್ತಕ್ಕಂತಹ ಮೊರಾರ್ಜಿ ಎಕ್ಸಾಮ್ ನಲ್ಲಿ ನಿಮಗೆಲ್ಲರಿಗೂ ಒಳ್ಳೆಯ ಮಾರ್ಕ್ಸ್ ಬರಲಿ ಅಂತ ಹಾರೈಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಮೊರಾರ್ಜಿ ಎಕ್ಸಾಮ್ ಮುಗಿದ ತಕ್ಷಣ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ನಮ್ಮ ಒಂದು ಪರಿಶ್ರಮ ಕೋಚಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ ಕೀ ಉತ್ತರಗಳನ್ನ ಬಿಡಿಸ್ತಾ ಇರ್ತೀವಿ. ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಮಾರ್ಕ್ಸ್ ಗಳನ್ನ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಬೇಕು. ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.